ಚರ್ಚೆಗಳನ್ನು ನಾವು ಆಯೋಜಿಸಿದ್ವಿ. ಮೊದಲನೇ ಚರ್ಚೆ ನಿನ್ನೆ ಆಗಿತ್ತು. ಆ ಚರ್ಚೆಯಲ್ಲಿ ಆ, ಶ್ರೀಮಾನ್ ಸುವರ್ಣ ಗೌರ್ ಹರಿಪ್ರಭು ಅವರು ಜಗನ್ನಾಥ ರಥಯಾತ್ರೆ ಉತ್ಸವದಲ್ಲಿ ಚೈತನ್ಯ ಮಹಾಪ್ರಭುಗಳು ಕೈಗೊಂಡಂತಹ ಮೊದಲ ಕಾರ್ಯ ಅದು ಗುಂಡೀಚ ಮಾರ್ಜನ, ಆ ಒಂದು ಸೇವೆಯನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ತಾವೆಲ್ಲರೂ ಕೂಡ ನಿನ್ನೆ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈ ದಿನ ಚರ್ಚೆಯನ್ನು ಮುಂದುವರಿಸ್ತಾ ಎರಡನೇ ಭಾಗವಾಗಿ ರಥಯಾತ್ರೆಯ ದಿನ, ರಥೋತ್ಸವದ ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಗೆ ಆ ಉತ್ಸವದಲ್ಲಿ ಆ, ತೊಡಗಿಕೊಂಡ್ರು, ಆ, ಅವರ ಆ ಭಕ್ತಿಭಾವದ ವರ್ಣನೆಯನ್ನು ನಾವು ಶ್ರೀ ಚೈತನ್ಯ ಚರಿತಾಮೃತ ಗ್ರಂಥದ ಆಧಾರದ ಮೇಲೆ ಕಲಿತಾ ಇದ್ದೀವಿ. ಬನ್ನಿ, ಈ ದಿನ ನಾವು ಈ ಚರ್ಚೆಯನ್ನು ಗುರುಗಳ ಪ್ರಾರ್ಥನೆ ಮಂಗಳಾಚರಣದೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ನಾವೆಲ್ಲ ಸೇರಿರೋದು ಈ ಜಗನ್ನಾಥ ರಥೋತ್ಸವದ ಕುರಿತಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ, ಮಾನಸಿಕವಾಗಿ ನಮ್ಮ ಪ್ರಜ್ಞೆಯ ಸ್ತರದಲ್ಲಿ ನಮ್ಮ ಅಧಿಕೃತ ಶಾಸ್ತ್ರಗಳಾದಂತಹ ಚೈತನ್ಯ ಚರಿತಾಮೃತ, ಭಾಗವತ ಪುರಾಣ ಅವುಗಳಿಂದ ನಾವು ಪ್ರೇರಣೆಯನ್ನು ಪಡೆದು ಈ ರಥೋತ್ಸವದ ಸಂಪೂರ್ಣ ಲಾಭವನ್ನು, ಆ ಕೃಪೆಯನ್ನು ಪಡೀಲಿಕ್ಕೆ ಸಿದ್ಧರಾಗುವಂಥ ಒಂದು ಪ್ರಯತ್ನ. ನಿನ್ನೆ ಈ ಪ್ರಯತ್ನದಲ್ಲಿ ಗುಂಡೀಚ ಮಾರ್ಜನ ವಿಷಯವನ್ನು ನಾವು ಕಂಡಿದ್ವಿ. ಈ ದಿನ ಈ ಪ್ರಯತ್ನದಲ್ಲಿ ನಾವು ರಥೋತ್ಸವದ ದಿನ ಶ್ರೀ ಚೈತನ್ಯ ಮಹಾಪ್ರಭು ಜಗನ್ನಾಥ ಸ್ವಾಮಿ, ಆತನ ದರ್ಶನ, ಆತನ ಆ ರಥೋತ್ಸವದಲ್ಲಿ ಹೇಗೆ ಪಾಲ್ಗೊಂಡ್ರು ಅನ್ನೋದು ನೋಡೋಣ. ಮೊದಲಿಗೆ ಜಗನ್ನಾಥ ಸ್ವಾಮಿಗೆ ವಿಶೇಷವಾದಂತಹ ಒಂದು ಪ್ರಾರ್ಥನೆ. ತಾವೆಲ್ಲರೂ ಪರಿಚಿತರಿರ್ತೀರ. ಇದನ್ನು ನಾವು ಒಮ್ಮೆ ಹೇಳಿಬಿಟ್ಟು ಮುಂದೆ ಹೋಗೋಣ. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ. ಆ ಪುರುಷೋತ್ತಮ ಕ್ಷೇತ್ರ ನೀಲಾಚಲ ಕ್ಷೇತ್ರದಲ್ಲಿ ನಿವಾಸ ಮಾಡ್ತಾ ಇರುವಂತಹ ಆ ಭಗವಂತ ಪರಮಾತ್ಮ, ಆತ ಅಲ್ಲಿ ತನ್ನ ಅಣ್ಣ ಬಲರಾಮ, ಬಲಭದ್ರ ಮತ್ತು ತಂಗಿ ಸುಭದ್ರೆಯೊಡನೆ ಅಲ್ಲಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ನೀಡ್ತಾ ಇದ್ದಾನೆ. ಆ ಜಗನ್ನಾಥನಿಗೆ ನಮಸ್ಕಾರಗಳು. ಸೊ ಈ ಶ್ಲೋಕವನ್ನು ನಾವು ಜಗನ್ನಾಥ ಸ್ವಾಮಿ, ಬಲಭದ್ರ ಸುಭದ್ರೆಯರ ದರ್ಶನ ಮಾಡುವಾಗ ಮುಂಚೆ ಇದನ್ನು ಹೇಳಿ ನಮಸ್ಕಾರ ಮಾಡಿ ನಂತರ ಭಗವಂತನ ದರ್ಶನವನ್ನು ಪಡಿಬಹುದು. ಈ ಚರ್ಚೆಗಳು, ಈ ವರ್ಣನೆಗಳು ನಮಗೆ ಚೈತನ್ಯ ಚರಿತಾಮೃತ ಗ್ರಂಥದಲ್ಲಿ ಮಧ್ಯಲೀಲಾ, ಮಧ್ಯಖಂಡ ಅಥವಾ ಮಧ್ಯಲೀಲಾ ಭಾಗದಲ್ಲಿ ಕಾಣಸಿಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಚೈತನ್ಯ ಮಹಾಪ್ರಭು, ಸಾಕ್ಷಾತ್ ಶ್ರೀಕೃಷ್ಣ, ಅವರು ತಮ್ಮ 48 ವರ್ಷದ ಜೀವಿತಾವಧಿಯಲ್ಲಿ ಏನು ಲೀಲೆಗಳನ್ನು ತೋರಿಸಿದ್ರು, ಅದರಲ್ಲಿ ಮೊದಲ 24 ವರ್ಷಗಳು ಅವರು ನವದ್ವೀಪ ಮಾಯಾಪುರ ಕ್ಷೇತ್ರದಲ್ಲಿ, ಅಂತರದ್ವೀಪದಲ್ಲಿ ಅವರು ಲೀಲೆಯನ್ನು ಪ್ರದರ್ಶಿಸ್ತಾರೆ. ಸಂಕೀರ್ತನೆಯ ಪ್ರವರ್ತಕರಾಗಿ ಗೃಹಸ್ಥಾಶ್ರಮದಲ್ಲಿ. ನಂತರ ಅವರು ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಅವರು ಕೆಲ ಕಾಲ ಪರ್ಯಟನೆಯನ್ನು ಮಾಡ್ತಾರೆ. ಮೂಲವಾಗಿ ಅವರು ಜಗನ್ನಾಥಪುರಿ ಕ್ಷೇತ್ರದಲ್ಲಿ ತಮ್ಮ ನೆಲೆಯನ್ನು ಮಾಡಿರ್ತಾರೆ. ಸೊ ಈ ವರ್ಣನೆ ಚೈತನ್ಯ ಮಹಾಪ್ರಭುಗಳ ಸನ್ಯಾಸ ಲೀಲೆಗಳ ವರ್ಣನೆಯಲ್ಲಿ ನಮಗೆ ಕಾಣಸಿಗುತ್ತೆ. ಚೈತನ್ಯ ಚರಿತಾಮೃತ ಗ್ರಂಥದಲ್ಲಿ ಮಧ್ಯಲೀಲಾ ಈ ಭಾಗದಲ್ಲಿ 13ನೇ ಅಧ್ಯಾಯ ಚೈತನ್ಯ ಮಹಾಪ್ರಭುಗಳ ರಥೋತ್ಸವದ ದಿನದ ವರ್ಣನೆ. ಚೈತನ್ಯ ಮಹಾಪ್ರಭುಗಳು ಹೇಗೆ ರಥೋತ್ಸವವನ್ನು ಆಚರಿಸಿದರು ಅಂತ ತಮಗೆಲ್ಲ ಗೊತ್ತಿರೋ ಹಾಗೆ, ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಶ್ರೀ ಕೃಷ್ಣನೇ ಆದರೂ ಕೂಡ ಅವರು ಕೃಷ್ಣ ಭಕ್ತನಾಗಿ ಕೃಷ್ಣ ಭಕ್ತಿಯನ್ನು ಹೇಗೆ ನಾವು ಪಾಲಿಸಬೇಕು, ರೂಢಿಸ್ಕೊಳ್ಬೇಕು ಅನ್ನೋದನ್ನು ತಮ್ಮ ಆಚರಣೆಯ ಮೂಲಕ ತಿಳಿಸ್ತಾ ಇದ್ದಾರೆ. ಭಕ್ತಿಯ ಸವಿಯನ್ನು ಸವಿತಾ ಇದ್ದಾರೆ.
ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಭಕ್ತಿಯ ಉದಾಹರಣೆಯನ್ನ ಕೂಡ ನೀಡ್ತಾ ಇದ್ದಾರೆ. ಆ ಅಪನಿ ಆಚಾರಿ ಪ್ರಭು ಜೀವೇರ ಶಿಖಾಯ್. ಸ್ವ ಆಚಾರದಿಂದ ಅವರು ಜೀವಿಗಳಿಗೆ ತಿಳಿಸ್ತಾ ಇದ್ದಾರೆ ಹೇಗೆ ಭಕ್ತಿಯನ್ನ ಅಧಿಕೃತವಾಗಿ ಆ, ಶ್ರದ್ಧಾಪೂರ್ಣವಾಗಿ ಪ್ರಾಮಾಣಿಕವಾಗಿ ಮಾಡಬೇಕು. ಆನಂತರ ಭಕ್ತಿಯ ಅನುಭವಗಳು ಹೇಗಿರ್ತದೆ ಅನ್ನೋದನ್ನ ಅತಿ ಉನ್ನತ ಸ್ತರದವರೆಗೂ ತೋರಿಸ್ತಾರೆ ಅವರು. ಅದನ್ನ ಕಾಣುವಂತಹ ಬಹಳ ಒಳ್ಳೆಯ ಸಂದರ್ಭ ಅಥವಾ ಒಳ್ಳೆಯ ಆ ಒಂದು ಇನ್ಸಿಡೆಂಟ್ ಅಥವಾ ಲೀಲೆ ಅಂದ್ರೆ ಅದು ರಥಯಾತ್ರೆ. ಈ ವರ್ಣನೆಯ ಪ್ರಾರಂಭದಲ್ಲಿ ಚೈತನ್ಯ ಚರಿತಾಮೃತದ ಗ್ರಂಥದ ಕರ್ತೃ, ಗ್ರಂಥವನ್ನ ಬರೆದವರು ಬಹಳ ಸುಂದರವಾದ ಒಂದು ಶ್ಲೋಕವನ್ನ ಹೇಳ್ತಾರೆ. ತಮ್ಗೆ ಯಾರಿಗಾದ್ರೂ ಗೊತ್ತಾ ಚೈತನ್ಯ ಚರಿತಾಮೃತ ಈ ಗ್ರಂಥವನ್ನ ಯಾರು ಬರೆದಿದ್ದಾರೆ ಅಂತ? ಹರೇ ಕೃಷ್ಣ, ಯಾರಿಗಾದ್ರೂ ಗೊತ್ತುಂಟಾ? ಯಾರು ಈ ಸ್ವಾಮಿ ಆ ಕೃಷ್ಣರಾಜ್ ಕವಿದಾಸ್ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅಂತ. ಸೊ ಇವರು ಚೈತನ್ಯ ಮಹಾಪ್ರಭುಗಳ ವರ್ಣನೆಯನ್ನ ನಿತ್ಯಾನಂದ ಪ್ರಭುಗಳ ಅನುಗ್ರಹದ ಬಲದಲ್ಲಿ ಅವರು ಅದನ್ನ ಬರೆದರು. ಅತಿ ವೃದ್ಧ ಅವಸ್ಥೆಯಲ್ಲೂ ಕೂಡ ಭಗವಂತನ ಕರುಣೆಯನ್ನೇ ಅವಲಂಬಿಸಿ ನಿತ್ಯಾನಂದರ ಕೃಪೆಯನ್ನ ಆಶ್ರಯಿಸಿ ಅವರು ಬರೀತಾರೆ. ಈ ಒಂದು ಅಧ್ಯಾಯದ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ಈ ಅಧ್ಯಾಯದ ಪೂರ್ತಿ ಸಾರವನ್ನ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅವರು. ಎಷ್ಟು ಚೆನ್ನಾಗಿದೆ ಈ ಶ್ಲೋಕ ನೋಡಿ. ಸಜಯಾತ್ ಕೃಷ್ಣ ಚೈತನ್ಯ ಶ್ರೀರಥಾಗ್ರೇನ ನರ್ತಯ ಏನಾಸಿ ಜಗತಾಂ ಚಿತ್ರಂ ಜಗನ್ನಾಥೋಪಿ ವಿಸ್ಮಿತಃ. ಆ ಶ್ರೀ ಕೃಷ್ಣ ಚೈತನ್ಯ, ಚೈತನ್ಯ ಮಹಾಪ್ರಭುಗಳ ಸಂಪೂರ್ಣ ಹೆಸರು ಶ್ರೀ ಕೃಷ್ಣ ಚೈತನ್ಯ ಅಂತ. ಸುಂದರವಾದ ಹೆಸರು. ಶ್ರೀ ಕೃಷ್ಣ ಚೈತನ್ಯ, ಆತನಿಗೆ ಜಯವಾಗಲಿ ಜಯವಾಗಲಿ. ಏಕೆಂದ್ರೆ ಆ ಶ್ರೀರಥ, ಶ್ರೀರಥ ಅಂದ್ರೆ ಆ ಜಗನ್ನಾಥನ ರಥ, ಅಗ್ರೆ ಅದರ ಮುಂದೆ ಅವರು ನೃತ್ಯ ಮಾಡ್ತಾ ಇದ್ದಾರೆ. ನರ್ತಯ, ಆ ನೃತ್ಯವನ್ನ ನೋಡಿ ಜಗತ್ತೇ ಆಶ್ಚರ್ಯ ಪಡ್ತಾ ಇದೆ. ಜಗತಾಂ ಚಿತ್ರಂ. ಎಷ್ಟರ ಮಟ್ಟಿಗೆ ಅಂದ್ರೆ ಆ ಪುರುಷೋತ್ತಮ ಭಗವಂತ ಜಗನ್ನಾಥನೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾನೆ. ಯಾರಾದ್ರೂ ಒಬ್ರ ಆ ಅನುವಾದ ಓದಿ. ಹರೇ ಕೃಷ್ಣ, ಕೆಳಗಡೆ ಕಪ್ಪು ಬಣ್ಣದಲ್ಲಿ ಬರ್ದಿದೆಯಲ್ಲ, ಓದಿ. ಹರೇ ಕೃಷ್ಣ ಪ್ರಭು. ಓದಿ. ಎಸ್, ಓದಿ. ಶ್ರೀ ಜಗನ್ನಾಥನ ರಥದ ಮುಂಭಾಗದಲ್ಲಿ ದಿವ್ಯ ನೃತ್ಯ ಮಾಡಿದ ಪರಮ ಪುರುಷೋತ್ತಮನಾದ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುವಿಗೆ ಸಕಲ ಜಯವಾಗಲಿ. ಅವರ ಆ ದಿವ್ಯ ನೃತ್ಯವನ್ನು ಕಂಡು ಇಡೀ ವಿಶ್ವವೇ ಆಶ್ಚರ್ಯಚಕಿತವಾಯಿತು. ಸ್ವತಃ ಶ್ರೀ ಜಗನ್ನಾಥ ದೇವರು ಸಹ ಅತ್ಯಂತ ವಿಸ್ಮಿತರಾದರು. ಹರೇ ಕೃಷ್ಣ ಪ್ರಭು. ನೋಡಿ, ಇದು ಒಬ್ಬ ಭಕ್ತ ಅತಿ ಉನ್ನತ ಭಕ್ತಿಯ ಸ್ತರದಲ್ಲಿ ಹೇಗೆ ಭಗವಂತನ ಕೃಪೆಯನ್ನ ಸಂಭ್ರಮಿಸ್ತಾನೆ ಅನ್ನೋದನ್ನ ಕಾಣ್ತಿದ್ದೀವಿ. ಇನ್ಫ್ಯಾಕ್ಟ್ ಈ ಅಧ್ಯಾಯದ ಕೊನೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಈ ಅಧ್ಯಾಯವನ್ನು ಚೆನ್ನಾಗಿ ಕಲಿತ್ರೆ, ಈ ಲೀಲೆಯನ್ನ ಸರಿಯಾಗಿ ತಿಳ್ಕೊಂಡು ಪಾಲಿಸಿದ್ರೆ ನಮಗೇನು ದೊರಕುತ್ತೆ ಅನ್ನೋದನ್ನ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಕೊನೆಯ ಶ್ಲೋಕದಲ್ಲಿ. ಇಹಾಯೇಯಿ ಶುನೆ ಸೇಯಿ ಶ್ರೀ ಚೈತನ್ಯ ಪಾಯ ಸುದೃಢ ವಿಶ್ವಾಸ ಸಹ ಪ್ರೇಮ ಭಕ್ತಿ ಹಯ. ಬಂಗಾಳಿ ಭಾಷೆಯಲ್ಲಿದೆ ಇದು. ಈ ರೀತಿಯಾಗಿ ಚೈತನ್ಯ ಮಹಾಪ್ರಭುಗಳ ಈ ಲೀಲೆಯನ್ನ ಸುದೃಢ ವಿಶ್ವಾಸ, ಶ್ರದ್ಧೆಯಿಂದ ಯಾರು ಶ್ರವಣ ಮಾಡ್ತಾರೋ, ಶುನೆ ಕೇಳ್ತಾರೋ, ಅವರಿಗೆ ಚೈತನ್ಯ ಮಹಾಪ್ರಭುಗಳು ಒಂದು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ಗ್ರಂಥ ಬರಿತಾ ಇರೋರು ಆಶೀರ್ವಾದ ನೀಡ್ತಾ ಇದ್ದಾರೆ. ಆ ಪ್ರೇಮ ಭಕ್ತಿ, ಅತ್ಯಂತ ದುರ್ಲಭವಾದಂತಹ ಆ ಪ್ರೇಮ ಭಕ್ತಿ, ಶ್ರೀ ಕೃಷ್ಣನ ಕುರಿತಾಗಿ ಆ ಅನನ್ಯ ನೈಸರ್ಗಿಕ ವೃಂದಾವನದ ಆ ಪ್ರೇಮ ಭಕ್ತಿ, ಅದು ದೊರಕತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು ಓದಿದ್ರಲ್ಲ ಹಿಂದೆ, ಅವರೇ ಓದಿ. ಯಾರು ಹಿಂದೆ ಓದಿದ್ರೆ ಅವರೇ ಓದಿ. ಯಾರು ಈ ರಥಯಾತ್ರೆಯ ಮಹಿಮೆಯ ವರ್ಣನೆಯನ್ನು ಶ್ರವಣ ಮಾಡುತ್ತಾರೋ ಅವರು ಶ್ರೀ ಚೈತನ್ಯ ಮಹಾಪ್ರಭುವಿನ ಕೃಪೆಯನ್ನು ಪಡೆಯುತ್ತಾರೆ. ಅವರು ಭಗವಂತನ ಮೇಲಿನ ದೃಢವಾದ ವಿಶ್ವಾಸದಿಂದ ಕೂಡಿದ ಪ್ರೇಮ ಭಕ್ತಿಯನ್ನು ಹೊಂದುವ ಉನ್ನತ ಸ್ಥಿತಿಯನ್ನು ಸಹ ಪಡೆಯುತ್ತಾರೆ. ನೋಡಿ, ಎಂತ ಒಳ್ಳೆ ಆಶೀರ್ವಾದ ಇದೆ ಇಲ್ಲಿ. ಸೊ ಈ ಲೀಲೆಯನ್ನ ನಾವು ಯಾಕೆ ಕೇಳಬೇಕು? ಓಕೆ, ಚೈತನ್ಯ ಮಹಾಪ್ರಭುಗಳು ಅತ್ಯಂತ ಭಕ್ತಿಯಲ್ಲಿ ಭಾವ ಪರವಶರಾಗಿ ನೃತ್ಯ ಮಾಡಿದ್ರು. ಅದರಿಂದ ನನಗೇನು ಲಾಭ? ಯಾಕಂದ್ರೆ ಈ ಜಗತ್ತಿನ ಜೀವಿ ಯಾವಾಗ್ಲೂ ಕೂಡ ತನಗೇನು ಲಾಭ ಅನ್ನೋದನ್ನ ಯೋಚಿಸ್ತಾನಲ್ವಾ? ಸೊ ಅದನ್ನ ತಿಳಿದು ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಬರುತ್ತೆ, ಬಟ್ ಈಗಲೇ ಅದನ್ನ ನಾವು ನೋಡಿದ್ವಿ. ಯಾಕಂದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಾದ್ರೂ ಅಟ್ಲೀಸ್ಟ್ ಈ ಗ್ರಂಥದ ವರ್ಣನೆಯನ್ನ, ಈ ಅಧ್ಯಾಯದ ವರ್ಣನೆಯನ್ನ ಸ್ವಲ್ಪ ಗಮನ ಇಟ್ಟು ಕೇಳೋಣ ಅಂತ.
ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ನಮ್ಮ ಪ್ರಭುಗಳು ವರ್ಣಿಸಿದ್ದಾರೆ, ಈ ರಥಯಾತ್ರೆ, ಜಗನ್ನಾಥ ರಥಯಾತ್ರೆ, ಇದು ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಜಗನ್ನಾಥ ಸ್ವಾಮಿ ಹೋಗುವ ಒಂದು ಉತ್ಸವ. ರಥಯಾತ್ರೆ, ಮೊದಲ ಯಾತ್ರೆ ಅದು ರಥಯಾತ್ರೆ. ಮತ್ತೆ ಹಿಂಬರುವಂಥದ್ದು ಇನ್ನೊಂದಿರುತ್ತೆ, ಬಹುಡ ಯಾತ್ರೆ ಅಥವಾ ಉಲ್ಟಾ ರಥ ಅಂತ ಹೇಳ್ತಾರೆ. ಸೊ ಮೊದಲ ರಥಯಾತ್ರೆಯಲ್ಲಿ ಶ್ರೀಮಂದಿರ ಅಥವಾ ದ್ವಾರಕೆ, ಶ್ರೀಮಂದಿರ ಅಂದರೆ ಮುಖ್ಯ ದೇವಸ್ಥಾನ, ಅಲ್ಲಿ ಲಕ್ಷ್ಮಿ ಅಥವಾ ರುಕ್ಮಿಣಿ ಸತ್ಯಭಾಮೆಯರು ಅವರೇ ಅಧಿಪತಿಗಳು. ಅವರು ಶ್ರೀಕೃಷ್ಣನ ಸೇವೆನಲ್ಲಿ ಮಾಡ್ತಾ ಇದ್ದಾರೆ. ಶ್ರೀಮಂದಿರ ಅದು ದ್ವಾರಕೆಯಂತೆ. ಇನ್ನೊಂದು ಮಂದಿರ ಗುಂಡೀಚ ಮಂದಿರ. ಈ ಮಂದಿರ ಎಕ್ಸಾಕ್ಟ್ಲಿ ತಾವು ಕಾಣ್ಬೋದು ಜಗನ್ನಾಥ್ಪುರಿಗೆ ಹೋಗಿ. ಒಂದು 10-15 ನಿಮಿಷ, ಸ್ವಲ್ಪ ಸಮಯ ಆಗಬಹುದು, 2-3 ಕಿಲೋಮೀಟರ್ ದೂರ ಇರ್ಬೋದು, ನನಗೆ ಎಕ್ಸಾಕ್ಟ್ ನೆನಪಿಲ್ಲ. ಆ ಗುಂಡೀಚ ಮಂದಿರ ಅದು ವೃಂದಾವನವನ್ನು ಸೂಚಿಸುತ್ತೆ, ಗುಂಡೀಚ ಮಂದಿರ. ಸೊ ಇಲ್ಲಿಗೆ ತೆರಳುವಂತಹ ಉತ್ಸವ, ಶ್ರೀ ಜಗನ್ನಾಥ ಸ್ವಾಮಿ ಒಂದು ದೊಡ್ಡ ವಾಹನವನ್ನ ಆತನ ಭಕ್ತರು ಆತನಿಗೆ ನಿರ್ಮಾಣ ಮಾಡ್ತಾರೆ. ಆ ರಥ, ಕಟ್ಟಿಗೆ ರಥ, 3 ರಥಗಳು, ಜಗನ್ನಾಥ, ಬಲಭದ್ರ, ಸುಭದ್ರೆ. ಅದು ಹೋಗುವಂತಹ ಕ್ರಮ ಹೇಗೆ? ಬಲಭದ್ರನ ರಥ ಮುಂದೆ ಹೋಗುತ್ತೆ, ನಂತರ ಸುಭದ್ರೆ, ನಂತರ ಕೊನೆಯದಾಗಿ ಜಗನ್ನಾಥನ ರಥ ಇರ್ತದೆ. ಸೊ ಸಾಮಾನ್ಯವಾಗಿ ಒಂದೇ ದಿನದಲ್ಲಿ ಈ ಉತ್ಸವ ಆಗುತ್ತೆ. ಕೆಲವೊಮ್ಮೆ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ದಿನದಲ್ಲಿ ಆಗಬಹುದು, ಬಟ್ ಜಗನ್ನಾಥನ ಲೀಲೆಗನುಸಾರವಾಗಿ ಕೆಲವೊಮ್ಮೆ ಅದು 2 ದಿನ, 3 ದಿನ, ಕೆಲವೊಮ್ಮೆ ಸಾಕಷ್ಟು ದಿನ ಕೂಡ ತಗೊಳುತ್ತೆ. ಸೊ ಹೀಗೆ ಈ ರಥಯಾತ್ರೆ ಉತ್ಸವ ಜರುಗುವಂಥದ್ದು, ಇದು ಅನೇಕ ಶತಮಾನಗಳಿಂದ ಇದು ನಡೀತಾ ಬಂದಿದೆ. ಸೊ ಅನೇಕ ಶತಮಾನಗಳು, ಅನೇಕ ವರ್ಷಗಳಿಂದ ನಡೀತಾ ಬಂದಿರೋ ಉತ್ಸವದಲ್ಲಿ ಇದೇನು ವಿಶೇಷ? ಚೈತನ್ಯ ಮಹಾಪ್ರಭುಗಳು ಈಗ ಅಲ್ಲಿರೋದು ಏನು ವಿಶೇಷ ಆಯಿತು? ನೋಡಿ, ವರ್ಷ 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 ಒಂದೇ ಉತ್ಸವ, ಒಂದೇ ಒಂದು ಅದೇ ಆಚರಣೆಯನ್ನು ಮಾಡ್ತಾ ಬಂದಾಗ ಜನರು ಅದರ ಮಹತ್ವವನ್ನು ಮರೆತು ಬಿಡ್ತಾರೆ. ಎಂತಹ ಒಳ್ಳೆಯ ಉತ್ಸವ, ನಮಗೆಲ್ಲ ಭಕ್ತನ ಕೃಪೆಯನ್ನು ಭಗವಂತನ ಕೃಪೆಯನ್ನು ನೀಡುವಂಥ ಉತ್ಸವವಾದ್ರೂ ಕೂಡ ಅದನ್ನ ಮಹತ್ವವನ್ನು ಮರೆತು ಬಿಡ್ತೀವಿ. ಅದನ್ನ ಪುನರ್ಜಾಗೃತಗೊಳಿಸ್ಲಿಕ್ಕೆ ಅಂತ ಚೈತನ್ಯ ಮಹಾಪ್ರಭು ಈ ಒಂದು ಲೀಲೆಯನ್ನು ತೋರಿಸಿದ್ರು. ಅವರು ಆಚರಿಸಿದ ರಥಯಾತ್ರೆ ಅದು ಎಷ್ಟು ವಿಶೇಷವಾಗಿತ್ತು. ಸರಿಸುಮಾರು 24 ವರ್ಷಗಳು ಅವರು ಸನ್ಯಾಸ ಲೀಲೆಯನ್ನ ಏನು ತೋರಿಸಿದ್ರು, ಅದರಲ್ಲಿ 18 ವರ್ಷಗಳು ಅವರು ಜಗನ್ನಾಥ್ ಪುರಿಯಲ್ಲೇ ವಾಸವಾಗಿದ್ದರು. 6 ವರ್ಷ ಅವರು ಭಾರತದ ತೀರ್ಥಯಾತ್ರೆಯಲ್ಲಿ ಇದ್ದರು. ಸೊ ಹೀಗೆ ಅವರು ಈ ಜಗನ್ನಾಥ ರಥಯಾತ್ರೆಯನ್ನು ಹೇಗೆ ಆಚರಿಸಬೇಕು, ಅದರ ಸರಿಯಾದಂತಹ ಆಚರಿಸುವ ಭಾವ, ಸಿದ್ಧತೆ, ಹೇಗೆ ನಾವು ಅದರಲ್ಲಿ ತಲ್ಲೀನರಾಗಬೇಕು ಅನ್ನೋದು ತೋರಿಸಿದ್ದಾರೆ. ಸೊ ಆ ದಿನ, ಉತ್ಸವದ ದಿನ ಬೆಳಿಗ್ಗೆ ತುಂಬ ಬೇಗನೆ, ಇನ್ನು ಕತ್ತಲಾಗಿತ್ತು, ಕತ್ತಲಿದ್ದಾಗಲೇ ಅವರು ಬೆಳಗ್ಗೆ ಮುಂಜಾನೆ ಬ್ರಹ್ಮ ಮುಹೂರ್ತದ ಮುಂಚೆ ಆಗ ಎದ್ದು ತಮ್ಮ ಸಂಗಡಿಗರ ಜೊತೆ ಅವರೆಲ್ಲರೂ ಕೂಡ ಅಲ್ಲಿರುವಂತಹ ಸಮುದ್ರದಲ್ಲಿ ಸ್ನಾನ ಮಾಡಿ ಬರ್ತಾರೆ, ಸಿದ್ಧರಾಗ್ತಾರೆ. ಹೇಗೆ ಒಬ್ಬ ಭಕ್ತ ಭಗವಂತನನ್ನು ಬರಮಾಡ್ಕೊಳ್ಲಿಕ್ಕೆ ಎಷ್ಟು ಕೌತುಕದಲ್ಲಿ, ಎಷ್ಟು ಉತ್ಕಂಠ, ತೀವ್ರ ಆಕಾಂಕ್ಷೆಯಲ್ಲಿ ಆತ ಸ್ವಾಗತಿಸಬೇಕು. ಸ್ವಾಗತಂ ಕೃಷ್ಣ, ಸುಸ್ವಾಗತಂ ಕೃಷ್ಣ, ಸ್ವಾಗತಂ ಸುಸ್ವಾಗತಂ ಶರಣಾಗತಂ ಕೃಷ್ಣ. ಸೊ ಆ ಕೃಷ್ಣನನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಮುಂದೆ ಬರುತ್ತೆ, ಎನಿವೆ, ಸಾರಿ. ಸೊ ಬೆಳಿಗ್ಗೆ ಅವರೆಲ್ಲರೂ ತಯಾರಾಗಿ ಜಗನ್ನಾಥನ ಮಂದಿರದೊಳಗೆ ಹೋದ್ರು. ಯಾವ ಮಂದಿರದೊಳಗೆ ಹೋದ್ರು? ಗುಂಡೀಚಾನೋ ಶ್ರೀಮಂದಿರದ? ಎಲ್ಲಿ ಹೋದ್ರು ಅವರು? ಎಲ್ಲಿ ಹೋದ್ರು? ಅರೆ, ಗುಂಡೀಚ ಮಂದಿರ ಅಲ್ಲ, ಶ್ರೀಮಂದಿರದೊಳಗೆ. ಗುಂಡೀಚ ಮಂದಿರ ಹಿಂದಿನ ದಿನ ಹೋಗಿ ಎಲ್ಲ ಸ್ವಚ್ಛ ಮಾಡಿ ಬಂದಿದ್ದಾರೆ ಈಗ ಅಲ್ವಾ. ಈ ಯಾವ ಮಂದಿರ ಹೋಗ್ತಾ ಇದ್ದಾರೆ? ಶ್ರೀಮಂದಿರದೊಳಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಬಹಳ ಸುಂದರವಾದಂತಹ ಒಂದು ಸಮಾರಂಭ ನಡೆಯೋದಿದೆ ಬೆಳಿಗ್ಗೆ. ಅದಕ್ಕೆ ಪಹಂಡಿ ವಿಜಯ ಅಥವಾ ಪಾಂಡು ವಿಜಯ ಅಂತ ಹೇಳ್ತಾರೆ. ಅದು ಯಾಕೆ ಹಾಗೆ ಹೆಸರು ಹೇಳ್ತಾರೆ ಅನ್ನೋದಕ್ಕೆ ಹಿಂದೆ ಸಾಕಷ್ಟು ವರ್ಣನೆ ಇದೆ, ನಾನು ಆ ಚರ್ಚೆಗೆ ಹೋಗೋದಿಲ್ಲ. ಬಟ್ ಇದೊಂದು ಆಚರಣೆ. ಅಲ್ಲಿ ಏನಾಗುತ್ತೆ ಅನ್ನೋದ್ರ ವರ್ಣನೆಯನ್ನು ಚೈತನ್ಯ ಚರಿತಾಮೃತದ ಗ್ರಂಥದಲ್ಲಿ ಹೇಗೆ ಹೇಳಿದಾರೋ ಅದನ್ನು ನೋಡ್ತಾ ಹೋಗೋಣ. ಓಕೆ. ಸೊ ನಾನು ಆಗ್ಲೇ ಹೇಳಿದಾಗೆ ಚೈತನ್ಯ ಮಹಾಪ್ರಭುಗಳು ಬೆಳಿಗ್ಗೆನೆ ಬೇಗನೆ ಎದ್ದು ಆ ದೇವಸ್ಥಾನದ
ಪ್ರಾಂಗಣದಲ್ಲಿ ತಮ್ಮ ಭಕ್ತರ ಜೊತೆ ಸಂಗಡಿ ಸಹಚರರ ಜೊತೆ ನಿಂತಿದ್ದಾರೆ. ಆಗ ಒಂದೊಂದಾಗಿ ಭಗವಂತನ ಆ ವಿಗ್ರಹಗಳು, ಬಲಭದ್ರ, ಮೊದಲನೇದಾಗಿ ಸುದರ್ಶನ, ನಂತರ ಬಲರಾಮ, ನಂತರ ಸುಭದ್ರೆ, ನಂತರ ಜಗನ್ನಾಥ, ಒಬ್ಬೊಬ್ಬರಾಗಿ ಅವರ ಶ್ರೀಮೂರ್ತಿಗಳನ್ನ ಶ್ರೀ ವಿಗ್ರಹಗಳನ್ನ ಹೊರಕರ ತರ್ತಾರೆ. ಬಟ್ ಅದು ಹೊರಕರೆ ತರುವಂತಹ ಒಂದು ವಿಧಾನ ಅಥವಾ ಲೀಲೆ ಏನಿದೆ, ಅದಕ್ಕೆ ಈ ಪಹಂಡಿ ಅಂತ ಹೇಳ್ತಾರೆ. ಅದು ನೋಡ್ಲಿಕ್ಕೂ ಕೂಡ ಬಹಳ ವಿಶೇಷವಾಗಿರುತ್ತೆ. ಸಮಯ ಆದರೆ ನಾವು ನಿಮಗೆ ಸಣ್ಣ ವಿಡಿಯೋ ಕ್ಲಿಪ್ಪನ್ನು ಕೂಡ ತೋರಿಸ್ತೀವಿ, ಅಲ್ಲಿ ಹೇಗೆ ನಡೆಯುತ್ತೆ ಅನ್ನೋದನ್ನ ಒಂದು ಡಾಕ್ಯುಮೆಂಟರಿ ಮಾಡಿರುವಂಥದ್ದು. ನೋಡೋಣ, ಪ್ರಯತ್ನ ಮಾಡೋಣ ಇವತ್ತು. ಸೊ ಜಗನ್ನಾಥ ಸ್ವಾಮಿ ನೋಡ್ಲಿಕ್ಕೆ ತುಂಬಾ ವಿಶಾಲವಾದಂತಹ ವಿಗ್ರಹ. ಜಗನ್ನಾಥ ರಥಯಾತ್ರೆ ಏನಿದೆ, ಇದು ಬಹುಶಃ ಏಕೈಕ ಆ ರೀತಿಯಾದಂತಹ ಒಂದು ಆಚರಣೆ. ಯಾವ ಆಚರಣೆಯಲ್ಲಿ ದೇವಸ್ಥಾನದ ಮೂಲ ವಿಗ್ರಹ, ಆ ವಿಗ್ರಹವೇ ರಥದಿಂದ ದೇವಸ್ಥಾನದಿಂದ ಹೊರಬಂದು ರಥಯಾತ್ರೆಯಲ್ಲಿ ಹೋಗುವಂತಹ ಒಂದು ಕ್ಷೇತ್ರ ಅಥವಾ ಒಂದು ಉತ್ಸವ ಅಂದ್ರೆ ಅದು ಜಗನ್ನಾಥ ರಥಯಾತ್ರೆ ಮಾತ್ರ. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಎರಡು ಬಗೆಯ ವಿಗ್ರಹಗಳಿರ್ತದೆ. ಒಂದು ಮೂಲ ವಿಗ್ರಹ, ಇನ್ನೊಂದು ಉತ್ಸವ ವಿಗ್ರಹ ಅಂತ ಹೇಳ್ತಾರೆ. ಜಗನ್ನಾಥ ಸ್ವಾಮಿಯ ದೇವಸ್ಥಾನದಲ್ಲೂ ಕೂಡ ಒಂದು ಉತ್ಸವ ವಿಗ್ರಹ ಇದೆ, ಕೃಷ್ಣನ ವಿಗ್ರಹ. ಅದು ಆಕ್ಚುಲಿ ಅದು ನಮಗೆ ತೋರಿಸ್ಕೊಡುತ್ತೆ ಜಗನ್ನಾಥ ನೋಡ್ಲಿಕ್ಕೆ ಆ ರೀತಿ ಇದ್ರು ಕೂಡ ಆತ ಯಾರು? ಆತ ಕೃಷ್ಣನೇ. ಕೆಲವೊಮ್ಮೆ ಜನ ಜಗನ್ನಾಥನ ನೋಡಿದ ತಕ್ಷಣ ಈತ ಕೃಷ್ಣನ ನೋಡ್ಲಿಕ್ಕೆ ಕಣ್ಣು ಹೀಗಿದೆ, ಇಷ್ಟು ಕಾಲು ಏನು ಕಾಣ್ತಾ ಇಲ್ಲಲ್ಲ, ಆ ತ್ರಿಭಂಗ ರೂಪ ಎಲ್ಲೋಯ್ತು, ಕೊಳಲ್ಲಿ ಕಾಣ್ತಾ ಇಲ್ಲ, ಏನಿದು ಜಗನ್ನಾಥ ಕೃಷ್ಣನ ಅಂತ ಹೇಳಿ ಕೆಲವೊಮ್ಮೆ ಸಂಶಯ ವ್ಯಕ್ತಪಡಿಸಬಹುದು. ಬಟ್ ಅದಕ್ಕೆ ಸಾಕಷ್ಟು ಇವೆ ಪುರಾವೆಗಳಿವೆ ತೋರಿಸ್ಲಿಕ್ಕೆ, ಆತನ ಲೀಲೆ, ಆತನ ಮಂದಿರದ ಸಮಾರಂಭಗಳು ಅವೆಲ್ಲವೂ ಕೂಡ. ಬಟ್ ಮುಖ್ಯವಾಗಿ ನೋಡೋದಾದ್ರೆ ಆ ಜಗನ್ನಾಥನ ಮೂಲ ವಿಗ್ರಹ, ದೇವಸ್ಥಾನದ ಮೂಲ ವಿಗ್ರಹ ಎಂದೂ ಕೂಡ ದೇವಸ್ಥಾನವನ್ನ ತೊರೆದು ಹೊರಬರುವುದಿಲ್ಲ. ಬಟ್ ಇಲ್ಲಿ ನಾವು ಆ ಮೂಲ ವಿಗ್ರಹವೇ ದೇವಸ್ಥಾನದಿಂದ ಹೊರಬಂದು ಈ ಲೀಲೆಯಲ್ಲಿ ತೋರಿಸ್ತಾ ಇದೆ. ಭಗವಂತ ಭಕ್ತರನ್ನ ಕಾಣ್ಲಿಕ್ಕೆ ರಥ ಅಥವಾ ಪಲ್ಲಕ್ಕಿಯನ್ನ, ಯೂಶಲಿ ಪಲ್ಲಕ್ಕಿಯನ್ನ ಏರು ಹೋಗ್ತಾರಲ್ವಾ, ತಾವೆಲ್ಲ ಕಂಡಿರ್ತೀರಾ. ನಮ್ಮ ತಿರುಪತಿಯಲ್ಲಿ, ಉಡುಪಿಯಲ್ಲಿ ನೀವು ಹೋಗಿದ್ದೀರಾ? ಹರೇ ಕೃಷ್ಣ. ಬ್ರಹ್ಮೋತ್ಸವ, ರಥೋತ್ಸವ ಅಥವಾ ಏನ್ ಮಾಡ್ತಾರೆ, ಅಲ್ಲಿ ಉತ್ಸವ ವಿಗ್ರಹವನ್ನು ಕರೆತರ್ತಾರೆ. ಅದು ಉತ್ಸವ ಅಂತ ಹೇಳೋದು ಹೆಸರೇ ಹಾಗೆ, ಉತ್ಸವಕ್ಕೋಸ್ಕರ ಆ ವಿಗ್ರಹ ಹೊರಬರುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ, ಮೂಲ ವಿಗ್ರಹವೇ ಹೊರ ಬರ್ತಾ ಇದೆ. ಬಹಳ ವಿಶೇಷ. ಸೊ ಜಗನ್ನಾಥ ಸ್ವಾಮಿ ಹೊರ ಬರಬೇಕಾದ್ರೆ ಆತನಿಗೆ ಒಂದು ವಿಶೇಷವಾದಂತಹ ಏನ್ ಹೇಳ್ತಾರೆ, ಕಿರೀಟವನ್ನು ತೊಡಸಲಾಗುತ್ತೆ. ಆತನ ಸುತ್ತ ರೇಷ್ಮೆ ಇಂದ ಮಾಡಿರುವಂತಹ ಕೆಲ ಹಗ್ಗಗಳನ್ನ ಸುತ್ತುವರಿಲಾಗತ್ತೆ. ದಪ್ಪದಾದಂತಹ ಅತಿ ತುಂಬಾ ಮೆತ್ತಗಿರುವಂತಹ ದಿಂಬುಗಳು, ಹತ್ತಿಯ ದಿಂಬುಗಳು, ಅದನ್ನ ಇಡಲಾಗುತ್ತೆ. ಯಾಕಂದ್ರೆ ಜಗನ್ನಾಥನ ವಿಗ್ರಹ ಈಗ ನೀವು ಮುಂದೆ ನೋಡ್ತೀರಾ, ಅದು ತುಂಬಾ ವಿಶಾಲವಾದದ್ದು. ಒಬ್ಬ ವ್ಯಕ್ತಿ ಎತ್ತಲಿಕ್ಕೆ ಆಗೋದೇ ಇಲ್ಲ, ಅದು ಅಸಾಧ್ಯ. ಆಕ್ಚುಲಿ ಹೇಳ್ಬೇಕಂದ್ರೆ ಜಗನ್ನಾಥನ ವಿಗ್ರಹವನ್ನ ಯಾರೂ ಎತ್ತಲಿಕ್ಕೆ ಆಗೋದಿಲ್ಲ. ಜಗನ್ನಾಥನೇ ತಾನೇ ಹೊರ ಬರ್ಲಿಕ್ಕೆ ಅಂತ ಅಷ್ಟು ಉತ್ಸುಕನಾಗಿರೋದ್ರಿಂದ ಆತನ ಜೊತೆ ಕೆಲ ಭಕ್ತರು ಕೈ ಜೋಡಿಸ್ತಾರಷ್ಟೆ, ಆತನೇ ಹೊರ ಬರ್ತಾನೆ. ಇದು ಕೇಳಕ್ಕೆ ಆಶ್ಚರ್ಯ ಆಗ್ಬೋದು, ಏನಿದು ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ. ಬಟ್ ಆಕ್ಚುಲಿ ಆ ರಥೋತ್ಸವನ್ನ ಕಂಡವರು, ಪಾಲ್ಗೊಂಡವರು, ಅವರು ನಿಜವಾಗ್ಲೂ ಅದರ ಅನುಭವವನ್ನು ಆ ಸಾಕ್ಷ್ಯ ಹೇಳ್ಬೋದು ಆಕ್ಚುಲಿ. ಸೊ ಜಗನ್ನಾಥನ ಸುತ್ತ ಅನೇಕ ದೃಢಕಾಯದ ಭಕ್ತರು, ಅತ್ಯಂತ ಬಲಿಷ್ಠರಾಗಿ ಕಾಣುವಂತಹ ಭಕ್ತರು, ಅವರನ್ನ ದಯಿತರು ಅಂತ ಹೇಳ್ತಾರೆ. ದಯಿತಪತಿ ಅಂತನೂ ಕೂಡ ಒಬ್ಬ ಮುಖ್ಯಸ್ಥ ಇರ್ತಾನೆ, ದಯಿತ. ಅವರು ತಮ್ಗೆಲ್ಲ ಗೊತ್ತಿರ್ಬೋದು, ಕೆಲ ದಿನಗಳ ಹಿಂದೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿನ ಜಗನ್ನಾಥನಿಗೆ ಸ್ನಾನ ಪೂರ್ಣಿ, ಅತ್ಯಂತ ವಿಜೃಂಭಣೆಯಿಂದ ಸ್ನಾನವನ್ನ ಮಾಡಿಸಲಾಯಿತು. ಸುಮಾರು 108 ಕಲಶಗಳ ಸ್ನಾನವನ್ನ ಆ 3 ವಿಗ್ರಹಗಳಿಗೆ ನೀಡಲಾಯಿತು. ಅದಾದ ಮೇಲೆ 15 ದಿನಗಳ ಕಾಲ ಜಗನ್ನಾಥ ಅನವಸರ ಅನ್ನೋ ಒಂದು ವಿಶೇಷ ಸೇವೆಯನ್ನ ಈ ದಯಿತ ಪೂಜಾರಿಗಳು, ಸೇವಕರಿಂದ ಆತ ಸ್ವೀಕರಿಸ್ತಾ ಇದ್ದ. ಆಗ ದರ್ಶನವನ್ನ ನೀಡಲಾಗೋದಿಲ್ಲ ಸಾರ್ವಜನಿಕರಿಗೆ. ಬಟ್ 15 ದಿನ ಆತ ಒಳಗೆ ಇದ್ದ. ಅದಾದ ಮೇಲೆ ನೀವು ಬಹುಶಃ ಪ್ರಭುಗಳಿಂದ ನೆನ್ನೆ ಕೇಳಿರ್ತೀರ, ಒಂದು ದಿನ 15ನೇ ದಿನ ಆದ್ಮೇಲೆ ನೆಕ್ಸ್ಟ್ ದಿನ, ಆ ದಿನ ಜಗನ್ನಾಥನ ಮೊದಲ ದರ್ಶನವಾಗ್ತದೆ.
ಆ ದಿನದ ಉತ್ಸವಕ್ಕೆ ಬಹಳ ವಿಶೇಷ ಹೆಸರಿದೆ. ಯಾರಿಗಾದ್ರೂ ಗೊತ್ತಾ? ಹಾ, ಕೇಳಿದ್ದೀರಾ? ನೇತ್ರೋತ್ಸವ ಪ್ರಭು. ಆ ನೇತ್ರೋತ್ಸವ, ಕರೆಕ್ಟ್. ನೇತ್ರೋತ್ಸವ, ನಯನೋತ್ಸವ ಅಂತ. ಯಾಕೆಂದ್ರೆ ಭಗವಂತನ ದರ್ಶನ ಅದು ಕಣ್ಣುಗಳಿಗೆ ಒಂದು ಉತ್ಸವ, ಅದಕ್ಕೆ ಹೆಸರು ಹಾಗಿಟ್ಟಿದ್ದಾರೆ ನೇತ್ರೋತ್ಸವ ಅಂತ. ಸೊ ಆ ದರ್ಶನ ಆ ದರ್ಶನದ ಮರುದಿನ ಈ ರಥಯಾತ್ರೆ ನಡೆಯೋದು. ಆಕ್ಚುಲಿ ನಮಗೂ ಕೂಡ ಆ, ಭಕ್ತರ ಕೃಪೆಯಿಂದ ಒಮ್ಮೆ ಈ ಎಲ್ಲ ಭಾಗ್ಯ ದೊರಕಿತ್ತು, ಹೋಗಿದ್ವಿ ನಾವು. ತುಂಬಾ ವಿಶೇಷವಾದಂಥ ಉತ್ಸವ. ಆಕ್ಚುಲಿ ಭಗವಂತನ ನಿಮಗೆ ಗೊತ್ತಿರೋ ಹಾಗೆ ಅದು ಕಟ್ಟಿಗೆ ವಿಗ್ರಹ. ಆ ಆ ಆ ವಿಗ್ರಹವನ್ನ ಹೊರತರುವಂತಹ ಆ ಒಂದು ಸಮಾರಂಭ ಪಹಂಡಿ, ಆ ಅಲ್ಲಿ ಭಗವಂತ ಒಂದು ರೀತಿ ಹಿಂದೆ ಮುಂದೆ ಹಿಂದೆ ಮುಂದೆ ಇದು ಮಾಡ್ತಾ, ಆತನ ಕೈಗಳು ಆತನ ಭುಜದ ಸುತ್ತ ಈ ಬಲಿಷ್ಠರಾದಂತಹ ದೈತ ಭಕ್ತರು, ದೈತ ಸೇವಕರು ಆತನನ್ನ ರಥದಿಂದ ಹೊರ ಕರೆ ತರ್ತಾರೆ. ಆಗ ವಿಶೇಷವಾಗಿ ಕೆಲ ವಾದ್ಯಗಳನ್ನ ವಿಶೇಷ ರೀತಿಯಲ್ಲಿ ಅದನ್ನು ನುಡಿಸ್ತಾರೆ. ಆ ಅದೇ ಒಂದು ವಿಶೇಷವಾದಂತಹ ಸಂಪ್ರದಾಯ ಅಲ್ಲಿತ್ತು. ಚೈತನ್ಯ ಮಹಾಪ್ರಭುಗಳು ಇದನ್ನೆಲ್ಲ ಕಾಣ್ತಾ ಇದ್ದಾರೆ. ಅವರಿಗೆ ಗೊತ್ತು ಈ ಜಗನ್ನಾಥ ಸಾಕ್ಷಾತ್ ಶ್ರೀ ಕೃಷ್ಣ. ಆತ ಈಗ ದ್ವಾರಕೆಯಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಎಲ್ಲಿಗೆ ಹೋಗ್ತಾ ಇದ್ದಾನೆ ದ್ವಾರಕೆಯಿಂದ? ವೃಂದಾವನಕ್ಕೆ ಹೋಗ್ತಾ ಇದ್ದಾನೆ. ಸೊ ಚೈತನ್ಯ ಮಹಾಪ್ರಭುಗಳು, ಇದು ಮುಂದೆ ಕೂಡ ಬರುತ್ತೆ, ಅವರು ಶ್ರೀಕೃಷ್ಣ, ಅವರು ಶ್ರೀಕೃಷ್ಣ. ಆದರೆ ಅವರು ಯಾವ ಭಾವದಲ್ಲಿದ್ದಾರೆ? ಅವರು ಭಕ್ತನ ಭಾವ ಅಥವಾ ವೃಂದಾವನದ ಪರಮ ಭಕ್ತರಾದಂತಹ ಶ್ರೀ ರಾಧಾರಾಣಿಯವರ ಭಾವದಲ್ಲಿದ್ದಾರೆ. ಸೊ ಅವರು ಆ ಶ್ರೀಕೃಷ್ಣ ವೃಂದಾವನದ ಭಕ್ತರ ವಿರಹದಲ್ಲಿರುವವನು, ಆತ ಹೊರ ಬರ್ತಾ ಇದ್ದಾನೆ. ಇಲ್ಲಿ ಚೈತನ್ಯ ಮಹಾಪ್ರಭು ಅವರು ಕೃಷ್ಣ, ಅವರು ಶ್ರೀ ರಾಧೆಯ ಭಾವದಲ್ಲಿ ಕೃಷ್ಣನ ವಿರಹದಲ್ಲಿರೋರು, ಅವರು ಕೃಷ್ಣನನ್ನ ಬರಮಾಡ್ಕೊಳ್ತಾ ಇದ್ದಾರೆ. ನೋಡ್ಲಿಕ್ಕೆ ಇಬ್ರು ಕೂಡ ಯಾರು? ತತ್ವದಲ್ಲಿ ಇಬ್ರು ಕೂಡ ಕೃಷ್ಣ. ಕೃಷ್ಣ. ಬಟ್ ಭಾವ ಬೇರೆ. ಜಗನ್ನಾಥ ಕೃಷ್ಣ, ಆತ ಭಕ್ತನಿಂದ ವಿರಹದ ಭಾವದಲ್ಲಿದ್ದಾನೆ. ಚೈತನ್ಯ ಮಹಾಪ್ರಭು ಕೃಷ್ಣ, ಅವರು ರಾಧೆ ಕೃಷ್ಣನ ವಿರಹದಲ್ಲಿರುವಂತಹ ಆ ಭಾವದಲ್ಲಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಇಬ್ರು ಭಗವಂತರು ಆದ್ರೆ ಬೇರೆ ಭಾವದಲ್ಲಿರೋರು, ಒಬ್ಬನೇ ವ್ಯಕ್ತಿ ಆಕ್ಚುಲಿ. ಸೊ ಹೀಗೆ ಆ ವಾದ್ಯಗಳು, ಯಾಕೆಂದ್ರೆ ದ್ವಾರಕೆಯಿಂದ ಹೊರ ಬರ್ತಾ ಇದ್ದಾನಲ್ಲ, ದ್ವಾರಕಾಧೀಶ ಹೊರ ಬರ್ತಾ ಇದ್ದಾನೆ ಅಂದ್ರೆ ಆ ಸಂಭ್ರಮ, ಆ ಒಂದು ಅತ್ಯಂತ ಆ ರಾಜ ಏನು ಸಂಭ್ರಮ ಏನಿರ್ತದೆ, ಆ ರಾಜರು ಹೊರ. ಕೆಲವೊಮ್ಮೆ ನೀವು ನಮ್ಮ ದಸರಾ ಹಬ್ಬದಲ್ಲಿ ರಾಜರು ಬರಬೇಕಾದ್ರೆ ಏನೆಲ್ಲ ಇದನ್ನ ಸಂಭ್ರಮಿಸ್ತಾರಲ್ವಾ, ಏನಕ್ಕೆ ಜನರು ಭಟರು ಬರ್ತಾರೆ, ಎಲ್ಲ ವಾದ್ಯಗಳು ಬರ್ತದೆ, ಮುಂದೆ ಮಂತ್ರ ಹೇಳ್ತಾ ಬ್ರಾಹ್ಮಣರು ಬರ್ತಾರೆ, ಕನ್ಯೆಯರು ಬರ್ತಾರೆ, ಎಷ್ಟೊಂದು ಜನ ಬರ್ತಾರಲ್ವಾ. ಸೊ ಹಾಗೆ ಇಲ್ಲೂ ಕೂಡ ಬರ್ತಾರೆ. ಆ ವಾದ್ಯ ನುಡಿಸ್ತಾ ನುಡಿಸ್ತಾ ಬರ್ಬೇಕಾದ್ರೆ ಚೈತನ್ಯ ಮಹಾಪ್ರಭುಗಳು ಆ ವಾದ್ಯದ ನಾದದಲ್ಲಿ ಮಣಿಮಾ 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 ಅಂತ ಜೋರಾಗಿ ಕೂಗ್ತಾರೆ. ಮಣಿಮಾ ಅಂದ್ರೆ ಅತ್ಯಂತ ಮಹಾನ್ ವ್ಯಕ್ತಿ, ಮಹಾನುಭಾವ, ಜಗನ್ನಾಥ, ಆ ಹೆಸರೇ ಆಗಿದೆ. ಸೊ ಮಣಿಮಾ ಮಣಿಮಾ ಅಂತ ಚೈತನ್ಯ ಮಹಾಪ್ರಭು, ಅದು ಒಡಿಯಾ ಭಾಷೆಯಲ್ಲಿ ಹೇಳುವಂಥದ್ದು. ಸೊ ಹೀಗೆ ಆ ಜಗನ್ನಾಥನ ಆ ದರ್ಶನ, ಆ ಶ್ರೀಮಂದಿರದಿಂದ ಹೊರ ಬರ್ತಾ ಇದ್ದಾನೆ, ಆತನ ಕಿರೀಟ, ಆತನ ಆ ಭಂಗಿ, ಬರ್ತಾ ಇರುವಂತಹ ಭಂಗಿ, ಅಲ್ಲಿ ಜನರೆಲ್ಲರೂ ಕೂಡ ಆತನನ್ನು ಮುಟ್ಲಿಕ್ಕೆ ಹೋಗ್ತಾರೆ. ಆಕ್ಚುಲಿ ಇದು ಬಹಳ ವಿಶೇಷ. ಯಾವ ದೇವಸ್ಥಾನದಲ್ಲೂ ಕೂಡ ಭಗವಂತನ ಮೂಲ ವಿಗ್ರಹವನ್ನ ಮುಟ್ಲಿಕ್ಕೆ ಬಿಡೋದಿಲ್ಲ. ಹೊರಗಡೆದ ದರ್ಶನ ಮಾತ್ರ ಕೊಡ್ತಾರೆ, ಹತ್ರ ಕರ್ಕೊಂಡು ಹೋಗ್ತಾರೆ. ತಿರುಪತಿಲಂತೂ ಬಹಳ ದೂರದಿಂದನೇ ಬಿಟ್ಬಿಡ್ತಾರೆ. ಕೆಲವೊಂದು ಸಮಯದಲ್ಲಿ, ವಿಶೇಷ ಸಮಯದಲ್ಲಿ ತಾವು ಹತ್ರಕ್ಕೂ ಹೋಗಬಹುದು, ದೇವ್ರನ್ನ ಮುಟ್ಟಕ್ಕೆ ಬಿಡಲ್ಲ. ಕೆಲ ದೇವಸ್ಥಾನಗಳಿವೆ. ವಿಶೇಷವಾಗಿ ನಾನು ನೆನಪಾಗತ್ತೆ, ನಮ್ಮ ಪಂಡ್ರಾಪುರದ್ದು ಪಾಂಡುರಂಗ ವಿಠಲ, ವಿಶೇಷ ಸಮಯದಲ್ಲಿ ಆತನ ಪಾದವನ್ನು ಸ್ಪರ್ಶ ಮಾಡ್ಲಿಕ್ಕೆ ಬಿಡ್ತಾರೆ. ಯಾರಾದ್ರೂ ಹೋಗಿದ್ರೆ ಅದರ ಅನುಭವ ಪಡೆದಿರ್ಬೋದು. ಪ್ರಭು ಎಲ್ಲಾ ದಿನಗಳಲ್ಲೂ ಬಿಡ್ತಾರೆ. ಪಾದವನ್ನು ಸ್ಪರ್ಶಿಸ್ಲಿಕ್ಕೆ ವಿಶೇಷವಾಗಿ ಜನ ಬಹಳ ಹಾತೊರ್ದು ಹೋಗ್ತಾರೆ, ಅದು ಬಹಳ ವಿಶೇಷ, ಕರೆಕ್ಟ್. ಬಟ್ ಇಲ್ಲಿ ಜಗನ್ನಾಥನನ್ನ ಬರೀ ಸ್ಪರ್ಶಿಸೋದಲ್ಲ, ಆಲಂಗಿಸಬಹುದು, ಆತನ ಪಕ್ಕ ಹೋಗಿ ಆತನ ಜೊತೆಯಲ್ಲಿ ಕೈ ಹಿಡಿದು ಇದ್ ಮಾಡಬಹುದು. ಅದು ಬಹಳ ವಿಶೇಷವಾದಂತಹ ಒಂದು ಲೀಲೆ ಇದು. ಸೊ ಹೀಗೆ ಜಗನ್ನಾಥ ಸ್ವಾಮಿ ಆತ ಈಗ ರಥವನ್ನೇರ್ತಾ ಇದ್ದಾನೆ. ಈ ಸಮಾರಂಭವೇ ಪಹಂಡಿ ವಿಜಯ ಅಂತ. ಆಕ್ಚುಲಿ ಇದು ಒಬ್ಬ ರಾಜ, ಜಗನ್ನಾಥನ ಭಕ್ತ, ಆತನ ವಿಜಯವನ್ನ ಆಚರಿಸುವಂಥದ್ದು, ಆತನ ಹೆಸರಿನಲ್ಲಿ ಹೇಳ್ತಾರೆ. ಪಾಂಡು ವಿಜಯ ಅಂತಲೂ ಕೂಡ ಇದ್ರ ಹೇಳಲಾಗುತ್ತೆ. ಹೀಗೆ ಬರಬೇಕಾದ್ರೆ ಜಗನ್ನಾಥ ಈಗ ರಥದ ಮೇಲೆ ರಥದ ಹತ್ರ ಬರ್ತಾ ಇದ್ದ. ಆಗ ಬಹಳ ವಿಶೇಷವಾಗಿ ಇನ್ನೊಂದು ಸಮಾರಂಭ ನಡೆಯುತ್ತೆ.
ಚೇರಾಪಹನ್ರ ಅಂತ ಹೇಳ್ತಾರೆ ಇದಕ್ಕೆ. ಏನಿದು? ಪೂರ್ತಿ ಆ ಕ್ಷೇತ್ರದ ರಾಜ, ಕಳಿಂಗ ರಾಜ, ಗಜಪತಿ ರಾಜ, ಆತ ಬಂದು ಜಗನ್ನಾಥನನ್ನ ಸ್ವಾಗತಿಸುವಂತ ಒಂದು ಸಮಾರಂಭ. ಆತ ಅಲ್ಲಿ ವಿಶೇಷವಾಗಿ ಜಗನ್ನಾಥನ ಆ ಪಥದ ಬಳಿ ಆತ ಗುಡಿಸ್ತಾನೆ. ಆತ ಆ ಚಿನ್ನದ ಹಿಡಿಕೆ ಇರುವಂತಹ ಒಂದು ಪೊರಕೆ, ನೋಡಿ ಅಂತ ರಾಜ ಈತ, ಸಾಮಾನ್ಯ ರಾಜ. ಆತ ಹೇಳಿದರೆ ಬೇರೆಯವರು ಮಾಡ್ಬೋದಾಗಿತ್ತು, ಬಟ್ ಆತ ನಾನು ಕೇವಲ ಒಂದು ಸಣ್ಣ ಪ್ರದೇಶದ ರಾಜ, ನೀನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ರಾಜ, ನೀನು ನಾಯಕ. ನಿನ್ನನ್ನು ನಾನು ನಿನ್ನ ಒಂದು ಸಣ್ಣ ಸೇವೆಯನ್ನ ಮಾಡ್ತಾ ಇದ್ದೀನಿ. ಆ ದೀನ ಭಾವದಲ್ಲಿ ರಾಜನೂ ಕೂಡ ಭಗವಂತನಿಗೆ ವಿನಮ್ರವಾಗಿ ಸೇವೆಯನ್ನ ಮಾಡ್ತಾ ಇದ್ದಾನೆ. ಇದರಿಂದ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಕಲಿಕೆ ಸಿಗುವಂಥದ್ದು. ಏನದು? ಭಗವಂತನ ಮುಂದೆ ಎಲ್ಲರೂ ಕೂಡ ತಲೆಬಾಗಬೇಕು, ಎಲ್ಲರೂ ಕೂಡ ಆತನ ಸೇವೆಯನ್ನ ಮಾಡಬೇಕು. ಆ ಅಹಂಕಾರ, ಆ ಜಂಭ, ಅದು ಆ ಕಾರಣದಿಂದನೇ ಜೀವಿ ಜಗತ್ತಿನಲ್ಲಿ ಕೊರಿತಾ ಕೊರಗುತ್ತಾ ಅದು ದುಃಖದಲ್ಲಿರುತ್ತೆ. ಯಾವಾಗ ಭಗವಂತನ ಮುಂದೆ ಬಂದು, ಓ ಭಗವಂತ, ನಾನು ನಿನ್ನ ದಾಸ, ನಾನು ನಿನ್ನವನು ಅಂತ ಹೇಳ್ಬಿಟ್ರೆ ಜಗನ್ನಾಥ, ಭಗವಂತ ಶ್ರೀಕೃಷ್ಣ, ರಾಮ, ಚೈತನ್ಯ ಮಹಾಪ್ರಭು ಇವರೆಲ್ಲರೂ ಕೂಡ ಆತನನ್ನು ಸ್ವೀಕರಿಸ್ತಾರೆ. ಆ ಸೇವಾ ಭಾಗ್ಯ ಏನಿದೆ ಅದನ್ನ ಈತ ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದಾನೆ, ಈ ಗಜಪತಿ ರಾಜ. ಆ ಸಮಯದಲ್ಲಿ, ಚೈತನ್ಯ ಮಹಾಪ್ರಭುವಿನ ಸಮಯದಲ್ಲಿ, ಗಜಪತಿ ರಾಜನ ಹೆಸರು ಪ್ರತಾಪರುದ್ರ ಅಂತ ಇತ್ತು. ಆ ಪ್ರತಾಪರುದ್ರ ಆತ ಅತ್ಯಂತ ಆತ ಭಗವಂತನ ಭಕ್ತ, ಜಗನ್ನಾಥನ ಭಕ್ತ. ಆ ವಂಶದಲ್ಲಿ ಬರೋರೆಲ್ಲರೂ ಕೂಡ ಜಗನ್ನಾಥನ ಕುರಿತಾಗಿ ಅತ್ಯಂತ ಭಕ್ತಿ ಉಳ್ಳವರವರು. ಈತ ಬಂದು ಅಲ್ಲಿ ಗುಡಿಸ್ತಾ ಇದ್ದಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಾಪರುದ್ರ ಚೈತನ್ಯ ಮಹಾಪ್ರಭುವಿನ ಕೃಪೆಗೋಸ್ಕರ ತುಂಬಾ ಕಾತರದಿಂದ ಕಾಯ್ತಾ ಇದ್ರು. ನೀವು ನೆನ್ನೆ ಕೇಳಿರ್ಬೋದು ಗುಂಡಿಚ ಮಾರ್ಜನ ವಿಷಯದಲ್ಲಿ, ಹೇಗೆ ಅವರು ಬಂದು ಚೈತನ್ಯ ಮಹಾಪ್ರಭುನ ಭೇಟಿಯಾಗಲಿಕ್ಕೆ ಅನೇಕ ಕೋರಿಕೆಗಳನ್ನ ಸಲ್ಲಿಸ್ತಾರೆ ಬೇರೆಯವರ ಮೂಲಕ. ಬಟ್ ಚೈತನ್ಯ ಮಹಾಪ್ರಭುದನ್ನು ಸ್ವೀಕರಿಸೋದಿಲ್ಲ. ನಾನು ಸನ್ಯಾಸಿ, ನಾನು ವಿರಕ್ತನಾಶ್ರಮದಲ್ಲಿರೋನು, ನಾನು ಒಬ್ಬ ಭೌತಿಕ ಜಗತ್ತಿನ ಸಂಸಾರಿ ವ್ಯಕ್ತಿಯ ಜೊತೆ ನಾನು ಭೇಟಿ ಆದರೆ ಅದು ನನ್ನ ಆಶ್ರಮದ ನಿಯಮಗಳಿಗೆ ವಿರುದ್ಧವಾಗ್ತದೆ. ಜನ ಅದನ್ನ ಆಶ್ರಮ ಧರ್ಮದ ಲೋಪ, ದೋಷ ಅಂತ ಪರಿಗಣಿಸ್ತಾರೆ. ಹಾಗಾಗಿ ನಾನು ಅದನ್ನ ಮಾಡೋದಿಲ್ಲ ಅಂತ ಚೈತನ್ಯ ಮಹಾಪ್ರಭು ಅಲ್ಲಿ ಅದನ್ನ ಪಾಲಿಸ್ತಾ ಇದ್ರು. ನೀವೇನಾದ್ರೂ ಬಲವಂತ ಮಾಡಿದ್ರೆ ನಾನು ಜಗನ್ನಾಥ್ ಪುರಿಯನ್ನೇ ತೊರೆದು ಹೋಗ್ತೀನಿ ಅಂತ ಹೇಳಿ ಅವರ ಭಕ್ತರಿಗೆ ಎಚ್ಚರಿಕೆಯನ್ನು ನೀಡಿದ್ರು. ಹಾಗಾಗಿ ಎಲ್ಲರೂ ಕೂಡ ಈ ರಾಜ ಅತ್ಯಂತ ವಿನಮ್ರ ಭಕ್ತನಾಗಿದ್ದ ಆತ ಬೇಡ್ಕೊಳ್ತಾ ಇದ್ರು ಕೂಡ ಚೈತನ್ಯ ಮಹಾಪ್ರಭು ಅವರನ್ನ ಸ್ವೀಕರಿಸ್ತಾ ಇಲ್ಲ ಇಲ್ಲಿವರೆಗೆ. ಬಟ್ ಈ ದಿನ ಆತನಿಗೆ ಒಂದು ವಿಶೇಷ ಕೃಪೆ ಸಿಗೋದಿದೆ, ಅದು ಮುಂದೆ ನೋಡೋಣ. ಸೊ ಹೀಗೆ ಚೈತನ್ಯ ಮಹಾಪ್ರಭು ಆ ರಾಜನ ಆತನ ಕುರಿತಾಗಿ ಕೇಳಿದ್ರು. ಅನೇಕ ಭಕ್ತರು ಬಂದು, ಚೈತನ್ಯ ಮಹಾಪ್ರಭುಗಳೇ, ನಮ್ಮೆಲ್ಲ ಭಕ್ತರಿಗೋಸ್ಕರ ಈ ರಾಜ ಎಷ್ಟೆಲ್ಲ ಸೌಕರ್ಯಗಳನ್ನು ಏರ್ಪಡಿಸಿದ್ದಾನೆ, ಎಷ್ಟೆಲ್ಲ ಸೇವೆಗಳನ್ನ ಮಾಡ್ತಾ ಇದ್ದಾನೆ, ಇದೆಲ್ಲವನ್ನ ವರ್ಣಿಸ್ತಾ ಇದ್ರು. ಆ ಚೈತನ್ಯ ಮಹಾಪ್ರಭುವಿನ ಹೃದಯದಲ್ಲಿ ಆತನ ಕುರಿತಾಗಿ ಸ್ವಲ್ಪ ಕೃಪೆ ಮೂಡಲಿ ಅನ್ನೋ ಒಂದು ಭಾವದಲ್ಲಿ ಚೈತನ್ಯ ಮಹಾಪ್ರಭು ಆಕ್ಚುಲಿ ಒಂದು ವಿಶೇಷ ಪಾಠವನ್ನ ನಮಗೆ ಕಲಿಸ್ಲಿಕ್ಕೆ ಪ್ರತಾಪರುದ್ರರ ಹೃದಯವನ್ನ ತಿಳಿದಿದ್ರು ಕೂಡ ಹೊರರೂಪದಲ್ಲಿ ಅವರು ಆತನಿಗೆ ಅನುಗ್ರಹ ನೀಡಿಲ್ಲ. ಸೊ ಇಲ್ಲಿ ಆತನಿಗೆ ಭಗವಂತನ ಕುರಿತಾಗಿರುವಂತಹ ಆ ದೀನ ವಿನಮ್ರ ಭಾವವನ್ನು ನೋಡಿ ಅವರು ಪ್ರಶಂಸಿಸ್ತಾರೆ, ಶ್ಲಾಘಿಸ್ತಾರೆ. ತುಂಬಾ ಒಂದು ರೀತಿ ವಿನಮ್ರ ರೂಪದಲ್ಲಿ, ಭಂಗಿ ಅಂತ ಹೇಳ್ತಾರೆ, ಕಸ ಹೊಡೆಯೋರು ಅಂತ ಹೇಳ್ತಾರೆ, ಆ ರೀತಿಯಾಗಿ ಆತ ಆ ಜಗನ್ನಾಥನ ಸೇವೆ ಮಾಡ್ತಾ ಆ ಜಾಗದಲ್ಲೆಲ್ಲ ಸುಗಂಧದ ನೀರನ್ನ ಸಿಂಪಡಿಸ್ತಾ ಪ್ರೋಕ್ಷಣೆ ಮಾಡ್ತಾ ಇದ್ದಾನೆ ಜಗನ್ನಾಥನ ಬರಮಾಡ್ಕೊಳ್ಲಿಕ್ಕೆ. ಸೊ ಪ್ರಭುಪಾದರಲ್ಲಿ ತುಂಬಾ ಒಳ್ಳೆ ಒಂದು ಕಲಿಕೆಯನ್ನು ನಮಗೆ ಕೊಡ್ತಾರೆ. ಎಲ್ಲಿವರೆಗೆ ವ್ಯಕ್ತಿಗೆ ಭಗವಂತನ ಕೃಪೆ ದೊರಕೋದಿಲ್ವೋ ಅಲ್ಲಿವರೆಗೆ ಆತನಿಗೆ ನೋಡಿ ಇಲ್ಲಿ ಹೇಳಿದ್ದಾರೆ, ಭಗವಂತನ ತಿಳುವಳಿಕೆ, ಆತನ ಕುರಿತಾದಂತಹ ಜ್ಞಾನ ಕೂಡ ದೊರಕೋದಿಲ್ಲ. ನೋಡಿ, ನಾವು ಭಗವದ್ಗೀತೆ ಓದಬಹುದು, ಅನೇಕರಿದ್ದಾರೆ ಆ ರೀತಿಯಾಗಿ ಭಗವದ್ಗೀತೆ ಓದೋರು. ಬಟ್ ಯಾವಾಗ ವ್ಯಕ್ತಿ ಒಬ್ಬ ಭಕ್ತನ ಕೃಪೆ
ಭಕ್ತನ ಕೃಪೆಯಿಂದ ಭಗವಂತನ ಕೃಪೆ ಬರುವಂಥದ್ದು. ಸೊ ಆ ಭಗವಂತನ ಕೃಪೆಯನ್ನು ಎಲ್ಲಿ ಯಾವಾಗ ಪಡಿತಾನೋ ಆಗ ಆತ ಭಗವದ್ಗೀತೆಯ ಜ್ಞಾನ ಆಗಿರಬಹುದು, ಆ ಭಾಗವತ ಚೈತನ್ಯ ಚರಿತಾಮೃತದ ಜ್ಞಾನವಾಗಿರಬಹುದು, ಅದನ್ನು ಆತ ಪಾಲಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆತನಿಗೆ ಭಕ್ತಿ ಸೇವೆಯ ಅವಕಾಶಗಳು ದೊರಕ್ತವೆ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಆ್ಯಕ್ಚುಲಿ ಭಾಗವತದಲ್ಲಿ ಬರುವಂಥ ಬಹಳ ಮುಖ್ಯ ಸಿದ್ಧಾಂತ. ಅಥಾಪಿತೇ ದೇವ ಪದಾಂಬುಜದ್ವಯ ಪ್ರಸಾದ ಲೇಷಾನುಗೃಹೀತ ಏವ ಹಿ. ಯಾರೊಬ್ಬರಿಗೆ ಲೇಷ ಮಾತ್ರ ಭಗವಂತನ ಕೃಪೆ ದೊರಕಿದೆಯೋ ಜಾನಾತಿ ತತ್ವಂ ಭಗವನ್ ಮಹಿಮ್ನೋ. ಬ್ರಹ್ಮ ಹೇಳ್ತಾ ಇದ್ದಾನೆ ಈ ಸ್ತುತಿಯಲ್ಲಿ, ಭಾಗವತದಲ್ಲಿ ಹೇಳ್ತಾರೆ, ಆಗ ಭಗವಂತನ ತತ್ವವನ್ನು ತಿಳಿಬಹುದು, ಭಗವಂತನ ಸೇವೆಯನ್ನು ನಿಜವಾಗಿ ಮಾಡಬಹುದು. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈ ರಾಜ ಈತನಿಗೆ ಭಗವಂತನ ಕೃಪೆ ದೊರಕಿದೆ, ಹಾಗಾಗಿ ಆತ ಭಗವಂತನ ಮುಂದೆ ಸೇವೆ ಮಾಡಲಿಕ್ಕೆ ಮುಂದೆ ಬಂದಿದ್ದಾನೆ. ಬಟ್ ಈ ಒಂದು ಸೇವೆಯಿಂದ ಆತ ಇನ್ನಷ್ಟು ಕೃಪೆಗೆ ಪಾತ್ರನಾಗ್ತಾನೆ. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಇದ್ದ ತತ್ವ. ನಾವು ಈಗ ತಾವೆಲ್ಲರೂ ಕೂಡ ಚೈತನ್ಯ ಚರಿತಾಮೃತ ಗ್ರಂಥದ ಈ ಚರ್ಚೆಯನ್ನು ವರ್ಣನೆಯನ್ನು ಕೇಳ್ತಾ ಇದ್ದೀರಾ. ತಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಸ್ಕಾನ್ ಸಂಸ್ಥೆಯ ಸಂಘವನ್ನು ಮಾಡ್ತಾ, ಭಕ್ತರ ಸಂಘವನ್ನು ಮಾಡ್ತಾ ಸೇವೆ ಮಾಡ್ತಾ ಇದ್ದೀರಾ ಒಂದಲ್ಲ ಒಂದು ರೀತಿಯಲ್ಲಿ. ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಭಗವಂತನ ಕೃಪೆ ಒಂದು ರೂಪದಲ್ಲಿ ಆಗಲೇ ನಿಮಗೆ ದೊರಕಿದೆ. ಹಾಗಾಗಿ ನಿಮಗೆಲ್ಲ ಇದರ ಈ ಶ್ರದ್ಧೆ ಇದೆ, ಇದೆಲ್ಲವನ್ನ ಕೇಳಲಿಕ್ಕೆ ತಾವೆಲ್ಲ ಉತ್ಸಾಹದಿಂದ ಬಂದಿದ್ದೀರ. ಈಗ ಈ ಏನು ದೊರಕಿರುವಂತಹ ಅವಕಾಶವನ್ನ ನಾವು ಶ್ರದ್ಧೆಯಿಂದ ಮಾಡಿದ್ರೆ ನಾವು ಇನ್ನಷ್ಟು ಕೃಪೆಗೆ ಪಾತ್ರರಾಗ್ತೀವಿ. ಯಾಕೆಂದ್ರೆ ಈತನಿಗೆ ಭಕ್ತಿ ಸೇವೆ ಅವಕಾಶ ದೊರಕಿತ್ತು, ಈ ಪ್ರತಾಪ ರುದ್ರನಿಗೆ. ಆತ ಈಗ ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ. ಅದನ್ನು ಚೈತನ್ಯ ಮಹಾಪ್ರಭು ಕಂಡು ಆತನಿಗೆ ಇನ್ನಷ್ಟು ಶ್ರದ್ಧೆ ನೀಡೋರಿದ್ದಾರೆ. ಅದು ಮುಂದೆ ಬರುತ್ತೆ ನಮಗೆ. ಸೊ ಹೀಗೆ ಈ ತತ್ವವನ್ನು ಪ್ರಭುಪಾದರು ಇಲ್ಲಿ ಹೇಳ್ತಾರೆ. ಆತನ ಆ ನಡವಳಿಕೆಯನ್ನು ಕಂಡು ಚೈತನ್ಯ ಮಹಾಪ್ರಭು ಹೃದಯದಲ್ಲಿಯೇ ಆತನಿಗೆ ಅನುಗ್ರಹ ಮಾಡಿದ್ರು. ನೋಡಿ, ಅತ್ಯಂತ ಆನಂದದಲ್ಲಿ ತುಂಬ ಒಳ್ಳೆ ಶ್ರದ್ಧೆ ಈತನದ್ದು, ಭಕ್ತಿ ಈತನದ್ದು ಅಂತ. ಸೊ ಜಗನ್ನಾಥ ಈಗ ರಥವನ್ನ ಏರದ. ಆ ರಥ ಹೇಗಿತ್ತು ಅನ್ನೋದರ ವರ್ಣನೆಯನ್ನ ನಮ್ಮ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾರೆ. ತಮ್ಗೆಲ್ಲ ಗೊತ್ತಿರ್ಬೋದು, ಎಷ್ಟು ರಥಗಳಿವೆ? ಹರಿಬೋಲ್, ಹರೇ ಕೃಷ್ಣ. ಎಷ್ಟು ರಥಗಳು ಒಟ್ಟಾರೆ? ಮೂರು ರಥಗಳು. ಆ ಮೂರು ರಥಗಳಿಗೆ ಬೇರೆ ಬೇರೆ ಹೆಸರು ಕೂಡ ಇದೆ. ನಂದಿಘೋಷ, ತಾಲಧ್ವಜ, ದರ್ಪದಳನ ಅಥವಾ ದೇವದಳನ ಅಂತ. ಸೊ ಪ್ರತಿಯೊಂದು ರಥಕ್ಕೂ ಕೂಡ ಅದರದೇ ಆದಂತಹ ಶೃಂಗಾರದ ವಿಧ ಇದೆ. ಅದರ ಮೇಲೆ ಹೊದಿಸಿರುವಂತಹ ಬಟ್ಟೆಯ ಬಣ್ಣವೂ ಕೂಡ ಬೇರೆ ಬೇರೆಯಾಗಿರುತ್ತೆ. ಬಹಳ ವಿಶೇಷ. ಸೊ ಜಗನ್ನಾಥನ ರಥವನ್ನ ನೋಡಿ ಎಲ್ಲರೂ ಕೂಡ ಇದು ಹೇಗೆ ಕಾಣ್ತಾ ಇದೆ ಅಂದ್ರೆ, ಆ ಸಂಪೂರ್ಣ ಬಂಗಾರ ಅಥವಾ ಚಿನ್ನದಿಂದ ಮಾಡಿರುವಂತಹ ಸುಮೇರು ಪರ್ವತ, ಭೂಮಂಡಲದ ಮಧ್ಯದಲ್ಲಿರುವಂತಹ ಸುಮೇರು ಪರ್ವತ. ಆ ಪರ್ವತದ ಮೇಲೆ ಆಕ್ಚುಲಿ ಇಂದ್ರ, ಯಮ, ಅಗ್ನಿ ಇವರೆಲ್ಲರ ಧಾಮಗಳು ಅಥವಾ ವಾಸಸ್ಥಾನಗಳಿವೆ. ಸೊ ಆ ಚಿನ್ನದ ಒಂದು ಪರ್ವತದಂತೆ ಕಾಣ್ತಾ ಇದೆ, ಸುಶೋಭಿತವಾಗಿ ಹೊಳಿತಾ ಇದೆ. ಅದರ ಸುತ್ತ ಇರುವಂತಹ ಆ ಶೃಂಗಾರ ಹೇಗಿದೆ, ವಿಧ ವಿಧವಾದಂತಹ ಕನ್ನಡಿಗಳು, ಚಾಮರಗಳು, ಧ್ವಜ. ಧ್ವಜಕ್ಕೂ ಒಂದು ಹೆಸರಿದೆ ಆಕ್ಚುಲಿ. ಜಯಮಂಗಳ ಅಲ್ಲ, ಪತಿತ ಪಾವನ ಅನ್ಸುತ್ತೆ, ಹೆಸರು ಮರ್ತೋಯ್ತು ನನಗೆ. ಜಗನ್ನಾಥನ ಧ್ವಜಕ್ಕೆ, ಬಲರಾಮನ ಜೊತೆಗೆ ಈ ಧ್ವಜಗಳಿಗೂ ಹೆಸರಿದೆ. ಆನಂತರ ಅದರ ಸುತ್ತ ಇರುವಂತಹ ವಿಧ ವಿಧವಾದಂತಹ ಶೃಂಗಾರವನ್ನ ಅಲ್ಲಿ ವರ್ಣನೆ ಮಾಡಲಾಗತ್ತೆ. ಗೆಜ್ಜೆ, ಗಂಟೆ, ಜಾಗಟೆ ಇವೆಲ್ಲವನ್ನ ತೂಗು ಹಾಕಿದ್ದಾರೆ ಪೂರ್ತಿ. ಆ ಹೂವಿನ ವರ್ಣನೆ ಅಂತೂ ಅದು ಇನ್ನಷ್ಟು ಹೇಳಲಾಗಿದೆ. ಸೊ ಹೀಗೆ ಪ್ರತಿಯೊಂದು ರಥವೂ ಕೂಡ ಅದು ನಿರ್ದಿಷ್ಟವಾದಂತಹ ಎತ್ತರದವರೆಗೆ ಮಾಡಲಾಗಿರುತ್ತೆ. ಅದು ಎಕ್ಸಾಕ್ಟ್ ಡೀಟೇಲ್ಸ್ ಇರುತ್ತೆ. ಅಕ್ಷಯ ತೃತೀಯ ದಿನದಿಂದ ಆ ರಥದ ನಿರ್ಮಾಣ ಪ್ರಾರಂಭ ಆಗತ್ತೆ. ಈ ದಿನ ಆ ರಥವನ್ನ ಭಗವಂತ ಏರ್ತಾ ಇದ್ದಾನೆ. ಸೊ ಹೀಗೆ ನಿಮ್ಮ ಮುಂದೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಅನ್ನ, ಬಹಳ ಹಳೆ ಕ್ಲಿಪ್ಪಿಂಗ್ ಇದು, ಇದನ್ನ ತೋರಿಸ್ಲಿಕ್ಕೆ ಪ್ರಯತ್ನಿಸ್ತೀವಿ, ತಾವು ನೋಡಿ. ಇದರಲ್ಲಿ ಪಹಂಡಿ ಅನ್ನುವಂತಹ ಆ ಸಮಾರಂಭವೂ ಕೂಡ ನೀವು ಕಾಣಬಹುದು. ಕೇಳಿಸ್ತಾ ಇದೆಯಾ?
ಕೇಳಿಸ್ತಿಲ್ಲ ಪ್ರಭು. More than 500,000 Indians made pilgrimage to Puri, south of Calcutta, for the Jagannath Car Festival, one of the holiest observances of the Hindu religion. ಕೇಳಿಸ್ತಾ ಇದೆಯಲ್ವಾ? ಕೇಳಿಸ್ತಾ ಇದೆ. ಕೇಳಿಸ್ತಿದೆ ಪ್ರಭು. ಓ ಓಕೆ, ಒಂದು ನಿಮಿಷ. ಓಕೆ, More than 500,000 Indians made pilgrimage to Puri, south of Calcutta, for the Jagannath Car Festival, one of the holiest observances of the Hindu religion. The worshippers believe that a visit to Puri at this time will ensure an eternity of bliss in the hereafter. 3 huge carts, 45 feet high, are dragged to the temple on the chief day of the festival to the chanting of the holy mendicants, the sadhus. All who can afford it buy rosaries before the ritual moves towards its climax. More than 800 years ago, there was built to the memory ಇದು of the Hindu ಬ್ರಿಟಿಷರ Lord ಕಾಲದಲ್ಲಿ Jagannath, ಮಾಡಿದಂತಹ ಒಂದು the temple ಡಾಕ್ಯುಮೆಂಟರಿ ಇದು. renowned throughout India. ಬಟ್ ಮುಂದೆ ನೋಡ್ತಾ ಹೋಗಿ The ಒಂದೊಂದು Lion ಸಮಾರಂಭಗಳು Gate is ಬರ್ತವೆ. opened each year So on the ಈಗ appointed day ಪಹಂಡಿ for ಆ priests to bring ಸಮಾರಂಭ out the ಕಾಣ್ತಾ ಇದೆ. Sudarshan Chakra, the wooden log with which the ಮೊದಲು Hindu god ಸುದರ್ಶನವನ್ನ Krishna used to destroy his ವಿಗ್ರಹವನ್ನ enemies. ತರ್ತಾ ಇದ್ದಾರೆ. And after that, to be placed on the great carts, they carry the 3 idols of the Jagannath temple. ಈಗ ಬಲರಾಮನ First, ವಿಗ್ರಹ ಬರ್ತಾ ಇದೆ. The representation So of Jagannath's ಅದು sister, ಹಿಂದೆ ಮುಂದೆ Subhadra. ತೂಗ್ತಾ Hindus hold that to ಬರುವಂತಹ see the ವಿಧ. idols ensures admission to heavenly existence in the life beyond and spares them the ordeal of another spell on earth. ಸೊ Next ಮೊದಲು is ಬಲರಾಮ, born the image of ನಂತರ Balarama, ಸುಭದ್ರೆ, the Lord ನಂತರ Jagannath's ಕೊನೆಗೆ brother. ಜಗನ್ನಾಥನ ವಿಗ್ರಹವನ್ನ ತರಲಾಗುತ್ತೆ. ಸೊ ಆ ವಿಗ್ರಹವನ್ನ ತರುವಂತಹ ಭಕ್ತರು ಅವರು ಕೂಡ ವಿಶೇಷ. ಅವ್ರ ಹೆಸರೇನಿತ್ತು ನೆನಪಿದೆಯಾ? Only the priests are allowed to ದೈತಪತಿ. hoist the idols onto the ದೈತ. carts. ಸೊ ಇದು ಆ ರಥವನ್ನ ಏರ್ತಾ ಇರುವಂಥದ್ದು ಬಲರಾಮನ ವಿಗ್ರಹ, ಸುಭದ್ರೆ ವಿಗ್ರಹ ಒಂದಾಗಿ ಮೇಲೆ ಕರೆತರ್ತಾರೆ. ಆಕ್ಚುಲಿ ಬಹಳ ಬೃಹತ್ತಾಗಿರುತ್ತೆ, ಅನೇಕ ಭಕ್ತರು ಸೇರಿ ಅದನ್ನ ತರ್ತಾರೆ. All ಅದು the ಆಕ್ಚುಲಿ priests ಸಂಭ್ರಮ. try ಅದು to obtain one of the flowers which have decorated the idols. To possess one is an aid to salvation. Finally, So, ಈಗ the ಜಗನ್ನಾಥನ representation of ವಿಗ್ರಹ the Lord ತರ್ತಾ ಇದ್ದಾರೆ. Jagannath himself appears from the temple. ಸೊ ಆತ ಭಕ್ತರನ್ನ ಕಾಣುವಂತ ಕಾತರದಲ್ಲಿ ಮದಮತ್ತನಾಗಿ ಬರ್ತಾ ಇದ್ದಾನೆ. ಆ ಭಕ್ತರ ನೆನಪಿನಲ್ಲಿ, ಸ್ಮರಣೆಯಲ್ಲಿ ಆತ ಕಳ್ಕೊಂಡ್ಬಿಟ್ಟಿದ್ದಾನೆ ತನ್ನಂತಾನೆ. ಅವನ ಭಕ್ತರು ಆತನ ರಥಕ್ಕೆ ಕರೆತರ್ತಾ ಇದ್ದಾರೆ. ಸೊ ಇದು ವಾದ್ಯಗಳನ್ನು ನುಡಿಸುವಂತಹ ವಿಶೇಷವಾದ ಅಂಗಿ. The first part of the ritual is now accomplished. The great carts with the 3 idols are to be hauled 1.5 miles to the Garden of Pleasure. During the next 8 days, ಸೊ ಮೊದಲಿನ they will ಸಮಯದಲ್ಲಿ remain ಆನೆಗಳು there, so that ಅವೆಲ್ಲವನ್ನ hundreds of ಕರೆತರ್ತಾ ಇದ್ರು. thousands may pay homage. ಈಗ ಜನಜಂಗುಳು All ಜಾಸ್ತಿ who can ಆದ್ಮೇಲೆ press ಅದನ್ನ forward ಕಡಿಮೆ ಮಾಡಿದ್ದಾರೆ. try for the privilege of pulling on the ropes. For the time being, the world, with its joys and sorrows, is forgotten in the religious ecstasy of the festival. And the cars slowly advance along the highway, said to be the widest street in India. ಒಂದೊಂದು ರಥ Western ಮುನ್ನಡೀತಾ peoples can ಇರೋದು. only marvel at the profound faith which moves devout millions in the timeless East. ಸೊ ಹೀಗೆ ಏನ್ ಕಾಣ್ತಾ ಇದೀವಿ ಅಂದ್ರೆ ಜಗನ್ನಾಥ ಆತನ ರಥಯಾತ್ರೆಗೆ ಯಾರೂ ಕೂಡ ಆಹ್ವಾನ ನೀಡದೇ ಇದ್ರು ಕೂಡ ಅಲ್ಲಿ ಸರಿಸುಮಾರು 10-15 ಲಕ್ಷಕ್ಕೂ ಹೆಚ್ಚು ಜನ, ಲಕ್ಷಾಂತರ ಜನ ಅಲ್ಲಿ ಸೇರ್ತಾರೆ. ಆ ಒಂದು ದಿನ ಎಲ್ಲೆಲ್ಲಿಂದ ಜನ ಬರ್ತಾರೆ, ಅದಾದ್ಮೇಲೆ ಎಲ್ಲಿ ಹೋಗ್ತಾರೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ಶಾಸ್ತ್ರಿಗಳಲ್ಲಿ ಹೇಳಲಾಗಿದೆ, ದೇವತೆಗಳೂ ಕೂಡ ಆ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಮಾನ್ಯ ವ್ಯಕ್ತಿಗಳಂತೆ ಬಂದು ರಥವನ್ನು ಎಳೆದು ಹೋಗ್ತಾರೆ. ರಥೇತು ವಾಮನಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಆ ರಥದಲ್ಲಿ ಸ್ಥಿತನಾಗಿರುವಂತಹ ಆ ಭಗವಂತ, ಆತನನ್ನು ನೋಡಿದ್ರೆ ವ್ಯಕ್ತಿಗೆ ಪುನರ್ಜನ್ಮ ಮತ್ತು ಸಂಸಾರದ ಬಂಧನ ಇಲ್ಲ ಅಂತ ಶಾಸ್ತ್ರಗಳು ಹೇಳ್ತವೆ ಪದೇ ಪದೇ. ಸೊ ಆತನನ್ನು ಕಾಣಲಿಕ್ಕೆ, ಆತನ ರಥವನ್ನು ಎಳಿಲಿಕ್ಕೆ, ಆತನ ಕೃಪೆಯನ್ನ ಪಡಿಲಿಕ್ಕೆ, ಕಿಂಚಿತ್ ಪ್ರಸಾದವನ್ನ ಪಡಿಲಿಕ್ಕೆ ಪ್ರತಿಯೊಬ್ಬರು ಹಾತುರಿತಾರೆ. ಎಂತಹ ಶ್ರೀಮಂತನಾಗಿರ್ಲಿ ಬಡವನಾಗಿರ್ಲಿ ಎಲ್ಲರೂ ಕೂಡ ಅಲ್ಲಿ ಭಗವಂತನ ಮುಂದೆ ಎಲ್ಲರೂ ಕೂಡ ಆತನ ಕೃಪೆಯ ಅಪೇಕ್ಷೆಯಲ್ಲಿದ್ದಾರೆ.
ಸೊ ನಾನು ಆಗ್ಲೇ ಹೇಳಿದಾಗೆ ಇದು ಅನೇಕ ಶತಮಾನಗಳಿಂದ ನಡೀತಾ ಇತ್ತು. ಬಟ್ ವಿಶೇಷವಾಗಿ ಚೈತನ್ಯ ಮಹಾಪ್ರಭು ಏನ್ ಮಾಡಿದ್ರು ಅದನ್ನು ನಾವು ಗಮನಿಸ್ಬೇಕು. ತಮ್ಗೆಲ್ಲ ನಮ್ಮ ವಿಷಯ ನೆನಪಿಸ್ತೀನಿ. ಚೈತನ್ಯ ಮಹಾಪ್ರಭುಗಳು ರಥಯಾತ್ರೆಯಲ್ಲಿ ಹೇಗೆ ಪಾಲ್ಗೊಂಡ್ರು ಅದು ನಮ್ಮ ವಿಷಯ. ಓಕೆ, ಸೊ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು? ಮೊದಲನೇದಾಗಿ ಚೈತನ್ಯ ಮಹಾಪ್ರಭು ಎಲ್ಲ ಭಕ್ತರನ್ನ ಕರೆತು ಅವರನ್ನ ಒಂದೊಂದು ಸೇವೆಯಲ್ಲಿ ತೊಡಗಿಸ್ತಾರೆ. ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಕೂಡ ಚಂದನವನ್ನ ಲೇಪಿಸ್ತಾರೆ. ನೆನ್ನೆ ಗುಂಡಿ ಸಮಾಜದಲ್ಲೂ ಕೇಳಿದ್ರಲ್ವಾ ಇದೇ ವರ್ಣನೆ. ಅವರೆಲ್ಲರಿಗೂ ಕೂಡ ಚಂದನವನ್ನ ಹಚ್ತಾರೆ ಹಣೆಗೆ, ಅವರಿಗೂ ಹಾರವನ್ನ ನೀಡ್ತಾರೆ, ಹೇಗೆ ಸೇವೆಗೆ ಬಂದಿರುವಂತ ಪ್ರತಿಯೊಬ್ಬರ ಭಕ್ತರನ್ನು ಗೌರವಿಸ್ತಾ. ಅದಾದ ಮೇಲೆ ಅವರಿಗೆ ಒಂದೊಂದು ಸೇವೆಯನ್ನ ಅವರು ನೀಡ್ತಾ ಇದ್ದಾರೆ. ಒಟ್ಟಾರೆ ರಥಯಾತ್ರೆ ಭಗವಂತ ದ್ವಾರಕೆಯಿಂದ ವೃಂದಾವನಕ್ಕೆ ಹೋಗ್ತಾ ಇದ್ದಾನೆ. ಆತನನ್ನ ಗೌರವಿಸ್ಲಿಕ್ಕೆ, ಆತನ ಆ ಭಾವವನ್ನು ವೃದ್ಧಿಸಲಿಕ್ಕೆ, ಆತನಿಗೆ ಆನಂದವನ್ನು ನೀಡಲಿಕ್ಕೆ ನಾವೆಲ್ಲರೂ ಕೂಡ ಸಂಕೀರ್ತನೆಯಲ್ಲಿ ತೊಡಗಬೇಕು. ಸೊ ಒಟ್ಟಾರೆ ಚೈತನ್ಯ ಮಹಾಪ್ರಭು ಎಲ್ಲ ಭಕ್ತರನ್ನ ಕರೆತಂದು ಆಕ್ಚುಲಿ ಹೇಳ್ಬೇಕಂದ್ರೆ 7 ಸಂಕೀರ್ತನ ಮಂಡಳಿಗಳು, ಸರ್ಕಲ್ಸ್ ಅವರ ಪಾರ್ಟಿ, ಅವುಗಳನ್ನು ಮಾಡಿಸ್ತಾರೆ. ರಥದ ಮುಂದೆ 4 ಸಂಕೀರ್ತನ ಮಂಡಳಿಗಳು. ಯಾರ್ಯಾರು ಅದರಲ್ಲಿ ಮುಖ್ಯಸ್ಥರು, ಯಾರು ಮುಖ್ಯವಾಗಿ ಹಾಡು ಹೇಳೋರು ಅಥವಾ ಕೀರ್ತನೆ ಮಾಡೋರು, ಅವರನ್ನ ಹಿಂಬಾಲಿಸಿ ಕೋರಸ್ ಹಾಡೋರು ಯಾರು, ನೃತ್ಯ ಮಾಡುವಂತಹ ಮುಖ್ಯರು ಯಾರು, ಅವರೆಲ್ಲರನ್ನ ಪಾಲಿಸುವಂತಹವರು ಬೇರೆ ಯಾರ್ಯಾರು. ಪ್ರತಿ ಒಂದು ಸಂಕೀರ್ತನ ಮಂಡಳಿ ಅಥವಾ ಪಾರ್ಟಿಯಲ್ಲಿ 2 ಮೃದಂಗ ವಾದಕರು ಇರ್ತಾರೆ. ಅನೇಕರು ಅಲ್ಲಿ ಅವರನ್ನ ಪಾಲಿಸ್ಲಿಕ್ಕೆ ಅಂತ ಫಾಲೋ ಅಪ್ ಮಾಡ್ಲಿಕ್ಕೆ ಅವರು ಇರ್ತಾರೆ. ಸೊ ಒಟ್ಟಾರೆ 7 ಸಂಕೀರ್ತನ ಮಂಡಳಿಗಳು ಇರ್ತದೆ ಚೈತನ್ಯ ಮಹಾಪ್ರಭುವಿನ ಸಮಯದಲ್ಲಿ. ಇದೆಲ್ಲ ವರ್ಣನೆ ನೀವು ಚೈತನ್ಯ ಚರಿತಾಮೃತದಲ್ಲಿ ಕಾಣಬಹುದು. ಸೊ ಆ ಪ್ರತಿಯೊಂದು ಇದರಲ್ಲಿ ಯಾರ್ಯಾರು ಹೇಗೆ ತೊಡಗ್ತಾರೆ ಅನ್ನೋದನ್ನ ವರ್ಣನೆಯನ್ನ ನೀವು ದಯವಿಟ್ಟು ಚೈತನ್ಯ ಚರಿತಾಮೃತದಿಂದ ಪಡೀರಿ. ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗತ್ತೆ, ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತ ಆಚಾರ್ಯ, ಹರಿದಾಸ್ ಠಾಕೂರ, ವಕ್ರೇಶ್ವರ ಪಂಡಿತ ಇವರನ್ನೆಲ್ಲರನ್ನು ಮುಂದಿರುವಂತಹ 4 ಸಂಕೀರ್ತನ ಮಂಡಳಿಗಳಲ್ಲಿ ನೀವು ಮುಖ್ಯ ನೃತ್ಯ ಮಾಡುವಂತಹವರು ಆಗ್ರಿ, ನಿಮ್ಮನ್ನ ನೋಡಿ ಎಲ್ಲರೂ ಪಾಲಿಸ್ಲಿ. ಅದಾದ ಮೇಲೆ ಮುಂದಿರುವಂತಹ ಸಂಕೀರ್ತನ ಮಂಡಳಿಗಳಲ್ಲಿ ಸ್ವರೂಪ ದಾಮೋದರ ಈತ ಮೊದಲ ಮಂಡಳಿಯ ಮುಖ್ಯ ಹಾಡುಗಾರನಾಗಿ ನೀನಿರು. ನಿನ್ನನ್ನು ಪಾಲಿಸ್ಲಿಕ್ಕೆ ಇನ್ನು 5 ಜನ ಯಾರ್ಯಾರು? ದಾಮೋದರ ಪಂಡಿತ, ನಾರಾಯಣ, ಗೋವಿಂದ ದತ್ತ, ರಾಘವ ಪಂಡಿತ, ಶ್ರೀ ಗೋವಿಂದಾನಂದ. ಸೊ ಹೀಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. 2ನೇ ಮಂಡಳಿಯಲ್ಲಿ ಅದ್ವೈತಾಚಾರ್ಯ ಪ್ರಭು ಅವರು ಮುಖ್ಯ ನರ್ತಕರಾಗಿದ್ರೆ, ಅಲ್ಲಿ ಶ್ರೀವಾಸ್ ಠಾಕೂರ ಅವರು ಇನ್ನೊಂದರಲ್ಲಿ ಮುಖ್ಯ ನರ್ತಕರಾಗಿರ್ತಾರೆ. ಸೊ ಪ್ರತಿಯೊಂದು ಗುಂಪಿನಲ್ಲಿ ಒಬ್ಬ ಮುಖ್ಯ ನರ್ತಕ, ಮುಖ್ಯ ಹಾಡು ಹೇಳುವವ ಅಥವಾ ಕೀರ್ತನೆ ಲೀಡ್ ಮಾಡು ಏನ್ ಹೇಳ್ತಾರೆ, ಕೀರ್ತನೆಯನ್ನ ಮುನ್ನಡೆಸುವವ, ಅವರ ಹಿಂದೆ ಹಾಡುವವರು, 2 ಮೃದಂಗವಾದಕರು. ಹೀಗೆ ಪ್ರತಿಯೊಂದು ಗುಂಪಿನಲ್ಲಿ ಅಟ್ಲೀಸ್ಟ್ ಆಗ್ಲಿ ನೀವು ನೋಡಿದ್ರಲ್ಲ 8 ಜನ ಅಂತೂ ಮುಖ್ಯವಾಗಿ ಅಲ್ಲಿ ಪಾಲ್ಗೊಳ್ತಾ ಇದ್ರು. ಬೇರೆಯವರೆಲ್ಲ ಜನ ನೋಡ್ತಾ ಇದ್ದಾರೆ, ಬಟ್ ಒಂದೊಂದು ಗುಂಪಲ್ಲಿ 8 ಜನ ಮಿನಿಮಮ್. ಅಷ್ಟೇ ಅಲ್ಲದೆ ಹಿಂದಿರುವಂತಹ ಗುಂಪುಗಳಲ್ಲಿ ಚೈತನ್ಯ ಮಹಾಪ್ರಭು ವಿಶೇಷವಾಗಿ ಬಂಗಾಳದಿಂದ ಬಂದಂತಹ ಭಕ್ತರನ್ನ ಆತ ಗುರುತಿಸಿ ಒಂದು ಗುಂಪಿನಲ್ಲಿ ಅನೇಕ ವಿಶೇಷವಾದಂತಹ ಬಂಗಾಳದ ಭಕ್ತರು ಬಂದಿದ್ರು. ಅವರನ್ನ ಚೈತನ್ಯ ಮಹಾಪ್ರಭು ಗುರುತಿಸ್ತಾರೆ. ಒಂದು ಖಂಡಗ್ರಾಮ, ಇನ್ನೊಂದು ಶಾಂತಿಪುರ, ಇನ್ನೊಂದು ಯಾವುದದು ಮರ್ತೋಗ್ತಾ ಇದೆ ಹೆಸರು, ಕುಲಿನ ಗ್ರಾಮ. ಈ 3 ಗ್ರಾಮಗಳಿಂದ ಬಂದಂತಹ ಬಂಗಾಳದಿಂದ ಚೈತನ್ಯ ಮಹಾಪ್ರಭುವಿನ ಉತ್ಸವದಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿದ್ರು. ಅವರೆಲ್ಲ ಚೈತನ್ಯ ಮಹಾಪ್ರಭುನ ಕಾಣ್ಲಿಕ್ಕೆ ಬಂದಿದ್ರು. ಸೊ ಹೀಗೆ ದೂರದಿಂದ ತಿಂಗಳುಗಟ್ಟಲೆ ಅವರು ಕಾಲ್ನಡಿಗೆಯಲ್ಲಿ ಚೈತನ್ಯ ಮಹಾಪ್ರಭುವಿನ ಸೇವೆ ಅಥವಾ ಸಂಘವನ್ನ ಪಡಿಲಿಕ್ಕೆ ಬಂದಿದ್ದಾರೆ. ಅವರನ್ನು ಗೌರವಿಸ್ತಾ ಅವರಿಗೆ ಒಂದು ವಿಶೇಷವಾದಂತಹ ಗುಂಪು ಮಂಡಳಿಯನ್ನ ನೀಡ್ತಾರೆ. ಸೊ ಎಲ್ಲರೂ ಕೂಡ ಆ ಸಮಯದಲ್ಲಿ ಸೌಂಡ್ ಸಿಸ್ಟಮ್ ಎಲ್ಲ ಇರಲಿಲ್ಲ ಅಲ್ವಾ ನೋಡಿ. ಆ ಸಮಯದಲ್ಲೂ ಕೂಡ ಅವರು ಸಂಘಟನೆ ಹೇಗೆ ಭಗವಂತನ ಸಂತುಷ್ಟಿಗೋಸ್ಕರ ನಾವೆಲ್ಲರೂ ಸಂಘಟಿತರಾಗಬೇಕು, ಆರ್ಗನೈಸೇಷನ್ ಅಂತಾರೆ. ಸೊ ಹೀಗೆ ಅವರೆಲ್ಲರೂ ಕೂಡ ಅವ್ರನ್ನ ಅಲ್ಲಿ ಸೇವೆಯಲ್ಲಿ ತೊಡಗಿಸ್ತಾರೆ ಚೈತನ್ಯ ಮಹಾಪ್ರಭುಗಳು. ಅದಾದ ಮೇಲೆ ಚೈತನ್ಯ ಮಹಾಪ್ರಭುಗಳು ಖುದ್ದಾಗಿ ರಥದ ಮುಂದೆ ನೃತ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ನೃತ್ಯ ಹೇಗಿತ್ತು
ಆ ವರ್ಣನೆಗಳನ್ನ ಚೈತನ್ಯ ಚರಿತಾಮೃತ ಗ್ರಂಥದಲ್ಲಿ ಅನೇಕ ರೀತಿಯಲ್ಲಿ ವರ್ಣಿಸಲಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ದಯವಿಟ್ಟು ತಮ್ಮೆಲ್ರಿಗೂ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ತಮಗೆ ಸಮಯ ಇದ್ರೆ ದಯವಿಟ್ಟು ಆ ಮಧ್ಯಲೀಲ ಆ ಖಂಡದಲ್ಲಿ ಬರುವಂತಹ 13ನೇ ಅಧ್ಯಾಯ ಇದು, ತಾವೆಲ್ಲರೂ ನೋಟ್ ಮಾಡ್ಕೊಳ್ಳಿ, ಅದನ್ನ ಓದ್ಲಿಕ್ಕೆ ತಾವೆಲ್ಲ ಪ್ರಯತ್ನಿಸಿ. ಸೊ ಚೈತನ್ಯ ಮಹಾಪ್ರಭುಗಳ ಆ ನೃತ್ಯವನ್ನ ವರ್ಣಿಸಲಾಗುತ್ತೆ. ಅವ್ರು ಆಕ್ಚುಲಿ ಮುಖ್ಯವಾಗಿ ಹಾಡ್ತಾ ಇಲ್ಲ, ಅವರು ಭಗವಂತನ ಆ ಭಾವದಲ್ಲಿ ಅವರು ನೃತ್ಯ ಮಾಡ್ತಾ ಇದ್ದಾರೆ. ಯಾವಾಗ ಒಬ್ಬ ವ್ಯಕ್ತಿ ಅತ್ಯಂತ ಹರ್ಷಿತನಾಗ್ತಾನೋ, ತನ್ನ ಹರ್ಷವನ್ನ ತಾನೇ ಆತ, ಯಾವುದೇ ಒಂದು ತೋರ್ಪಡಿಕೆ ಅಲ್ಲ ಇದು, ಭಗವಂತನ ಕೃಪೆ, ಆತನ ಗುಣಗಳು, ಆತನ ಸ್ಮರಣೆ ಎಷ್ಟು ತೀವ್ರವಾಗಿದೆ, ಭಗವಂತ ಎಷ್ಟು, ಕೃಷ್ಣ ಎಷ್ಟು ಮನೋಹರ, ಎಷ್ಟು ಕೃಪಾಮಯ, ಎಷ್ಟು ಮನಮೋಹಕ ಆತನ ಗುಣಗಳನ್ನ ನೆನೀತಾ ಅವರು ತಾನೇ ಅವರು ನೃತ್ಯ ಮಾಡ್ತಾ ಇದ್ದಾರೆ. ಸೊ ಹೀಗೆ ನೃತ್ಯ ಮಾಡುವಂತಹ ವರ್ಣನೆಗಳನ್ನು ನಾವು ಅಲ್ಲಿ ಕಾಣ್ತೀವಿ. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಶ್ರೀವಾಸ ಠಾಕೂರ ಅವರು ಮುಖ್ಯವಾಗಿ ಅವರ ಸುತ್ತ ಇದ್ದಾರೆ. ಆಗ ಒಂದ್ ಸಮಯದಲ್ಲಿ ಹೇಗಾಗ್ತದೆ ಅಂದ್ರೆ, ಚೈತನ್ಯ ಮಹಾಪ್ರಭುಗಳು ನೃತ್ಯ ಮಾಡ್ತಾ ಇದ್ದಾರೆ. ನಾವಾಗ್ಲೇ ಮುಂಚೆ ಒಂದು ಶ್ಲೋಕ ನೋಡಿದ್ವಲ್ಲ, ಎಲ್ಲ ಪೂರ್ತಿ ಜಗತ್ತೇ ಆಶ್ಚರ್ಯಚಕಿತವಾಯಿತು. ಈ ರೀತಿಯಾದಂತಹ ಭಕ್ತಿ, ಏನಪ್ಪಾ ಇದು ಭಕ್ತಿ ಅಂದ್ರೆ ಕೈ ಜೋಡಿಸಿ ನಮಸ್ಕಾರ ಮಾಡೋದು, ಅದು ಶ್ರದ್ಧೆ ಭಕ್ತಿ ಅಷ್ಟು ಸಾಕು. ಬಟ್ ಏನಿದು ಭಕ್ತಿಯಲ್ಲಿ ನೃತ್ಯ ಮಾಡೋದು, ಉನ್ಮತ್ತವನ್ ಆ ಮಹಾಭಾವ ಅಂತ ಏನು ಹೇಳ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಆ ಭಗವಂತನ ಸ್ಮರಣೆಯಲ್ಲಿ ಅವರು ತಮ್ಮ ಎರಡೂ ಕೈಗಳನ್ನ ಮೇಲೆತ್ತಿ ಹಾರ್ತಾ ಕುಣಿತಾ ಆ ನೃತ್ಯ ಮಾಡ್ತಾ ಇದ್ದಾರೆ. ಸುತ್ತಲಿರುವಂತಹ ಭಕ್ತರು ಆ ಚೈತನ್ಯ ಮಹಾಪ್ರಭುಗಳಿಗೆ ಯಾವುದೇ ರೀತಿ ನೋವಾಗದೇ ಇರಲಿ, ಯಾವುದೇ ರೀತಿ ಅಡಚಣೆ ಆಗದೇ ಇರಲಿ ಅಂತ ಹೇಳಿ ಅವರು ಆ ಗಾರ್ಡ್ ಮಾಡ್ತಾ ಇದ್ದಾರೆ. ಹೀಗೆ ಅದು ನಡೀತಾ ಇದೆ. ಜಗನ್ನಾಥನು ಕೂಡ ಆ ಭಗವಂತನ ದರ್ಶನವನ್ನ ನೋಡ್ಲಿಕ್ಕೆ, ಆ ಜಗನ್ನಾಥ ಚೈತನ್ಯ ಮಹಾಪ್ರಭುಗಳ ದರ್ಶನವನ್ನು ನೋಡ್ಲಿಕ್ಕೆ ಉತ್ಸುಕನಾಗಿದ್ದಾನೆ. ನೋಡಿ, ಸೊ ಜಗನ್ನಾಥೋಪಿ ವಿಸ್ಮಿತ, ಆ ಶ್ಲೋಕದಲ್ಲಿ ನೋಡಿದ್ವಿ ನಾವು. ನೃತ್ಯ ಮಾಡ್ತಾ ಆಕ್ಚುಲಿ ಜಗನ್ನಾಥನ ರಥ ನಿಂತು ಬಿಟ್ಟಿದೆ. ಎಷ್ಟು ಎಳಿತಾ ಇದ್ರು ಅದು ಮುಂದೆ ಹೋಗ್ತಿಲ್ಲ. ಯಾಕೆ? ಚೈತನ್ಯ ಮಹಾಪ್ರಭುಗಳ ನೃತ್ಯವನ್ನು ನೋಡ್ಲಿಕ್ಕೆ ಜಗನ್ನಾಥನು ಕೂಡ ವಿಸ್ಮಿತನಾಗಿ ತನ್ನ ರಥ ಮುಂದೆ ಹೋಗಬಾರದು ಅಂತ ಹೇಳಿ ನಿಲ್ಲಿಸ್ಬಿಟ್ಟಿದ್ದಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಥ ಮುಂದೆ ಹೋಗೋದು ಜಗನ್ನಾಥನ ಇಚ್ಛೆಯಂತೆ. ಈ ಪೂರ್ತಿ ಸಮಾರಂಭದಲ್ಲಿ ಎಲ್ಲ ಕೂಡ ಜಗನ್ನಾಥನ ಇಚ್ಛೆಯಂತೆಯೇ ನಡೆಯೋದು. ವ್ಯಕ್ತಿ ರಥ ನಡೆಸಲಿಕ್ಕೆ ಅಂತ ಹೇಳಿ ಕೆಲವೊಮ್ಮೆ ಜನ ಕೆಲವೊಂದು ವರ್ಷಗಳಲ್ಲಿ ಪೊಲೀಸರನ್ನ ಇಟ್ಟಿದ್ರು, ಕೋವಿಡ್ ಸಮಯದಲ್ಲಿ, ಅಥವಾ ಆನೆಗಳನ್ನ ತಂದಿದ್ರು, ಅವೆಲ್ಲ ಮಾಡಿದ್ರು. ಬಟ್ ಅವಾಗ ರಥ ಕದಲಿಲ್ಲ. ಭಗವಂತನ ಇಚ್ಛೆ ಇದ್ರೆ ತನ್ನ ಭಕ್ತರ ಮೂಲಕ ಆತ ಅಲ್ಲಿಂದ ಗುಂಡೀಚ ಮಂದಿರವನ್ನು ತಲುಪ್ತಾನೆ. ಸೊ ಹೀಗೆ ಇಲ್ಲಿ ಜಗನ್ನಾಥ ಚೈತನ್ಯ ಮಹಾಪ್ರಭುಗಳ ನೃತ್ಯವನ್ನ ನೋಡ್ಲಿಕ್ಕೆ ಕಾತುರದಿಂದ ಅಲ್ಲಿ ವೀಕ್ಷಿಸ್ತಾ ಇದ್ದಾನೆ. ನೃತ್ಯ ಮಾಡ್ತಾ ಚೈತನ್ಯ ಮಹಾಪ್ರಭುಗಳು ಆ ರಥವನ್ನ ಒಂದು ರೀತಿ ಪೂರ್ತಿ ಪ್ರದಕ್ಷಿಣೆ ಹಾಕೋ ಒಂದು ದಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಜಗನ್ನಾಥ ಕಾಯ್ತಾ ಇದ್ದಾನೆ, ಮುಂದೆ ಬಾ ನೀನು, ಮುಂದೆ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳಿಗೆ. ಒಂದ್ ಸಮಯದಲ್ಲಿ ರಥ ನಿಂತು ಬಿಡ್ತು, ಎಷ್ಟು ಎಳೆದ್ರೂ ಮುಂದೆ ಹೋಗ್ತಾ ಇಲ್ಲ. ಆಗ ಚೈತನ್ಯ ಮಹಾಪ್ರಭುಗಳು ಒಂದು ವಿಶೇಷ ಯೋಜನೆಯಂತೆ ರಥದ ಹಿಂಬದಿಗೆ ಹೋಗಿ ತಮ್ಮ ಹಣೆಯನ್ನ ರಥಕ್ಕೆ ಸ್ಪರ್ಶಿಸಿ ಆ ರಥವನ್ನ ನೂಕ್ತಾರೆ. ಆಗ ರಥ ಮುನ್ನಡೆಯುತ್ತೆ. ಎಷ್ಟೊಂದು ಜನ ಎಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ರಥ ಮುನ್ನಡೀತಾ ಇರಲಿಲ್ಲ. ಜಗನ್ನಾಥ ಕಾಯ್ತಾ ಇದ್ದ. ಯಾವಾಗ ಚೈತನ್ಯ ಮಹಾಪ್ರಭು ರಥವನ್ನ ಸ್ಪರ್ಶಿಸಿದ್ರು ತಮ್ಮ ಹಣೆಯಿಂದ, ತಮ್ಮ ತಲೆಯಿಂದ, ಆಗ ರಥ ಮುನ್ನಡಿಲಿಕ್ಕೆ ಪ್ರಾರಂಭ ಆಯಿತು. ಸೊ ಹೀಗೆ ರಥ ಮೆಲ್ಲಗೆ ನಡೀತಾ ಇದೆ. ಚೈತನ್ಯ ಮಹಾಪ್ರಭುಗಳ ನೃತ್ಯ ಅತಿ ಅದ್ಭುತವಾಗಿದೆ. ಆಗ ಆ ಒಂದು ರಥೋತ್ಸವವನ್ನ ದೂರದಲ್ಲಿ, ಹೊರ ಪ್ರದೇಶದಲ್ಲಿ, ರಥದ ಬೀದಿಯಲ್ಲೇ ಬಟ್ ಹೊರ ಪ್ರದೇಶದಲ್ಲಿ ರಾಜ ಪ್ರತಾಪರುದ್ರ ಕಾಣ್ತಾ ಇದ್ದಾನೆ. ತನ್ನ ಅನೇಕ ಸಹಚರರ ಜೊತೆ ನೋಡ್ತಾ ಇದ್ದಾನೆ ಚೈತನ್ಯ ಮಹಾಪ್ರಭುಗಳ ನೃತ್ಯ. ಆಚೆ ಮುಂಚೆನೆ ಕಂಡಿದ್ದ ಚೈತನ್ಯ ಮಹಾಪ್ರಭುಗಳ ನೃತ್ಯವನ್ನು ಜಗನ್ನಾಥನ ಮಂದಿರದಲ್ಲಿ ಹೇಗೆ ನೃತ್ಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದ್ದ, ಅವರ ಕೃಪೆಯನ್ನ ಆಶಿಸ್ತಾ ಇದ್ದ. ಈಗ ಆತ ಭಗವಂತನ ದರ್ಶನವನ್ನ, ನೃತ್ಯದ ಸಮಯದ ದರ್ಶನವನ್ನ ನೋಡ್ತಾ ಇದ್ದಾನೆ. ಬಟ್ ಆತನಿಗೆ ಒಂದು ವಿಶೇಷವಾದಂತಹ ದರ್ಶನ ಅಲ್ಲಿ ಕಾಣಸಿಗತ್ತೆ. ಏನದು? ಆತನ ಪಕ್ಕದಲ್ಲಿ ಆತನ ರಾಜಪುರೋಹಿತನಾದ ಸಾರ್ವಭೌಮ ಭಟ್ಟಾಚಾರ್ಯನು ನಿಂತಿದ್ದಾನೆ. ಸೊ ಅಲ್ಲಿ ಪ್ರತಾಪರುದ್ರ ಅತ್ಯಂತ ಆಶ್ಚರ್ಯಚಕಿತನಾಗಿ ಕೇಳ್ತಾ ಇದ್ದಾನೆ, ಏನಿದು
ಒಟ್ಟಾರೆ 7 ಸಂಕೀರ್ತನ ಮಂಡಳಿಗಳಿದ್ವು. ಆ 7 ಸಂಕೀರ್ತನ ಮಂಡಳಿಗಳು ತಮ್ಮ ತಮ್ಮ ಮಂಡಳಿಗಳ ಒಳಗಡೆ ಅವರು ಕೀರ್ತನೆಗಳನ್ನು ಮಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ, ಹಾಡು ನಡೀತಾ ಇದೆ, ಕೀರ್ತನೆಯ ಭಾವ ನಡೀತಾ ಇದೆ. ಬಟ್ ಪ್ರತಿಯೊಂದು ಗುಂಪಿನಲ್ಲಿ ಅಥವಾ ಮಂಡಳಿಯಲ್ಲಿ ಚೈತನ್ಯ ಮಹಾಪ್ರಭು ಕಾಣ್ತಿದ್ದಾರೆ. ಇದು ಹೇಗೆ ಸಾಧ್ಯ? ನೋಡಿ ನೋಡಿ, ಸಾರ್ವಭೌಮ ಭಟ್ಟಾಚಾರ್ಯ ಈ ಒಂದು ಗುಂಪಿನಲ್ಲಿ, ಆ ಗುಂಪಿನಲ್ಲಿ, ಎಲ್ಲ ಕಡೆ ಚೈತನ್ಯ ಮಹಾಪ್ರಭು ಕಾಣ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಹೇಗೆ ಅನಿಸ್ತಾ ಇದೆ ಅಂದ್ರೆ ಚೈತನ್ಯ ಮಹಾಪ್ರಭು ನಮ್ಮ ಜೊತೆಯೇ ಇದ್ದಾರೆ, ನಮ್ಮ ಜೊತೆಯೇ ನೃತ್ಯ ಮಾಡ್ತಾ ಇದ್ದಾರೆ, ಬೇರೆ ಕಡೆ ಹೋಗ್ತಾನೇ ಇಲ್ಲ. ಏನಿದು ಆಶ್ಚರ್ಯ! ಅವರು ಆ ಭಗವಂತನ ಆ ವೈಯಕ್ತಿಕ ಏನು ಆದಾನ ಪ್ರದಾನ ಇದೆ, ಹೌ ಮಚ್ ಗಾಡ್ ಕ್ಯಾನ್ ಬಿಕಮ್ ಪರ್ಸನಲ್, ಎಷ್ಟರ ಮಟ್ಟಿಗೆ ದೇವರು ಭಗವಂತ ಒಬ್ಬ ಪ್ರತ್ಯೇಕ ಜೀವಿಯ ಜೊತೆ ಸ್ಪಂದಿಸ್ತಾನೆ ಅನ್ನೋದನ್ನ ಕೃಷ್ಣನ ಲೀಲೆಯಲ್ಲಿ ಕಂಡಿದ್ವಿ. ಆ ಅದ್ಭುತವಾದಂತಹ ಅತಿ ಉನ್ನತವಾದ ಆ ರಾಸ ನೃತ್ಯ ಲೀಲೆಯಲ್ಲಿ ಕೃಷ್ಣ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪದಲ್ಲಿ ವಿಸ್ತಾರವಾಗ್ತಾನೆ, ಸ್ವಯಂ ಪ್ರಕಾಶ ಮೂರ್ತಿಗಳಾಗಿ. ಪ್ರತಿಯೊಂದು ಗೋಪಿಯ ಜೊತೆಯೂ ಕೂಡ ಆತ ನೃತ್ಯ ಮಾಡ್ದ. ಅಲ್ಲಿ ಲಕ್ಷಾಂತರ ಗೋಪಿಯರಿದ್ರು, ಅವರು ಎಲ್ಲರ ಜೊತೆ ಆತ ನೃತ್ಯ ಮಾಡ್ತಾನೆ, ಅವರೆಲ್ಲರ ಜೊತೆ ಅವರ ಭಾವಕ್ಕೆ ತಕ್ಕಂತೆ ಸ್ಪಂದಿಸ್ತಾ. ಕೆಲವರು ಅತ್ಯಂತ ನಾಚಿಕೆಯ ಸ್ವಭಾವ, ಕೆಲವರು ದಿಟ್ಟ ಸ್ವಭಾವ, ಕೆಲವರು ಬೇರೆ ಬೇರೆ ರೀತಿಯ ಭಾವ ಇರ್ತದೆ ಅಲ್ವಾ, ಅವರ ಭಾವಕ್ಕೆ ಸ್ಪಂದಿಸ್ತಾ ಕೃಷ್ಣ ಅಲ್ಲಿ ನೃತ್ಯ ಮಾಡಿದ್ದ. ಇಲ್ಲಿ ಅದೇ ಕೃಷ್ಣ ಶ್ರೀ ಚೈತನ್ಯನಾಗಿ ಈಗ ಅದೇ ರೀತಿಯ ಲೀಲೆಯನ್ನ ತೋರಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಭಗವಂತನ ಆ ಸ್ಪಂದನೆ ಏನು, ರೆಸಿಪ್ರೊಕೇಶನ್, ಅದರಲ್ಲಿ ತಮ್ಮನ್ನು ತಾವು ಮರ್ತು ಬಿಟ್ಟಿದ್ದಾರೆ. ಬಟ್ ಇದನ್ನು ಕಾಣ್ತಾ ಇರುವಂತಹ ವಿಶೇಷ ಅನುಗ್ರಹ ಈ ರಾಜನಿಗೆ ದೊರಕಿತು, ಬೇರೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕೂಡ ಏನ್ ಅನ್ಕೊಂಡಿದ್ದಾರೆ, ಚೈತನ್ಯ ಒಬ್ರು ಈ ಗುಂಪಿನಲ್ಲಿ ನೃತ್ಯ ಮಾಡ್ತಾ ಇದ್ದಾರೆ ಅಷ್ಟೇ ಕಾಣ್ತಾ ಇರೋದು ಅವ್ರಿಗೆ. ಬಟ್ ಈತನಿಗೆ ಏನ್ ಕಾಣ್ತಾ ಇದೆ, ವಿಶೇಷವಾಗಿ ಹೇಳಿ ಹರೇ ಕೃಷ್ಣ, ಏನು ವಿಶೇಷವಾದ ದರ್ಶನ ಅಥವಾ ಎಲ್ಲಾ ಗುಂಪಿನಲ್ಲೂ ಚೈತನ್ಯರನ್ನು ಕಾಣ್ತಾ ಇದ್ದಾರೆ. ಅದು ಬಹಳ ವಿಶೇಷ. ಎಲ್ಲ ಗುಂಪಿನಲ್ಲೂ ಕೂಡ ಚೈತನ್ಯ ಮಹಾಪ್ರಭು ನೃತ್ಯ ಮಾಡ್ತಾ ಇರುವಂಥದ್ದು. ಸೊ ಹೀಗೆ ಇವರು ಒಂದು ವಿಶೇಷ ದರ್ಶನವನ್ನ ಪಡೆದ್ರು. ಇದಕ್ಕೆ ಕಾರಣ ಏನಿರ್ಬೋದು? ಇವರಿಗೆ ಏಕೆ ವಿಶೇಷ ದರ್ಶನ ಸಿಕ್ತು? ರಾಜ ಆಗಿದ್ದ ಅಂತನ? ಯಾವ ಕಾರಣದಿಂದ ಅವರಿಗೆ ಈ ಅನುಗ್ರಹ ಆಯ್ತು? ಭಗವಂತನ ಈ ಮಹಿಮೆ, ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಅನುಗ್ರಹವನ್ನು ಮಾಡಿದ್ರು. ಯಾವ ಕಾರಣದಿಂದ ಚೈತನ್ಯ ಮಹಾಪ್ರಭು ಅನುಗ್ರಹ ಮಾಡಿದ್ರು? ಸ್ವಯಂ ಸೇವೆ ಮಾಡ್ತಾ ಇದ್ರು, ಕಸ ಗುಡಿಸ್ತಾ ಇದ್ರು ದೇವಸ್ಥಾನ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ ಅವರೇ. ಸೊ ಭಗವಂತ ಆ ಭಕ್ತನ ಸೇವೆಯನ್ನ ನೋಡಿ ಇನ್ನೂ ಕೃಪೆಯನ್ನ ನೀಡ್ದ. ಆ ಕೃಪೆಯ ಈ ಒಂದು ಲಕ್ಷಣವೇ ಇಲ್ಲಿ ಕಾಣಸಿಗ್ತಾ ಇದೆ. ಅಲ್ಲಿ ಸಂಕೀರ್ತನೆ ಎಷ್ಟು ಅತ್ಯಂತ ಎತ್ತರದ ಧ್ವನಿ, ಹೈ ಪಿಚ್ಚಲ್ಲಿ ನಡೀತಾ ಇತ್ತು. ಎಲ್ಲ ದೇವತೆಗಳು ಕೂಡ ಅಲ್ಲಿ ಬಂದು ನೋಡ್ತಾ ಇದ್ರು. ವಿಶೇಷ ಚೈತನ್ಯ ಮಹಾಪ್ರಭುಗಳು ನಡೆಸ್ತಾ ಇರೋ ಸಂಕೀರ್ತನೆ, ಪ್ರೇಮ ಸಂಕೀರ್ತನೆ ಅದು. ಸೊ ಅಲ್ಲಿ ಅಷ್ಟೊಂದು ವಾದ್ಯಗಳನ್ನು ನುಡಿಸ್ತಾ ಇದ್ರು ಕೂಡ ಆ ವಾದ್ಯಗಳು ಆ ಭಗವಂತನ ಆ ನಾಮದ ಕೀರ್ತನೆಯಲ್ಲಿ ಅವು ಎಂದೂ ಕೂಡ ಹೆಚ್ಚಾಗಿ ಕಾಣಲಿಲ್ಲ. ಭಗವಂತನ ನಾಮ, ಪವಿತ್ರ ನಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದು ಸ್ಪಷ್ಟವಾಗಿ ಎಲ್ಲರಿಗೂ ಕೇಳಿ ಬರ್ತಾ ಇತ್ತು. ಕೀರ್ತನೆ ಅಂದ್ರೆ ಅಲ್ಲಿ ಭಗವಂತನ ನಾಮ ಸ್ಪಷ್ಟವಾಗಿ ಎಲ್ಲರಿಗೂ ಕೇಳಿ ಬರಬೇಕು. ಕೆಲವೊಮ್ಮೆ ಕೀರ್ತನೆ ಅಂದ ತಕ್ಷಣ ಹೆಚ್ಚಾಗಿ ವಾದ್ಯವನ್ನು ನುಡಿಸಿ ಅದರ ಸದ್ದನ್ನು ಹೆಚ್ಚು ಮಾಡಿ ತೋರಿಸ್ತೀವಿ, ಅದಲ್ಲ. ಕೀರ್ತನೆ ಅಂದ್ರೆ ಅಲ್ಲಿ ಏನು ಮುಖ್ಯವಾಗಿ ಎಲ್ಲರಿಗೂ ಕೇಳಿ ಬರಬೇಕು? ಭಗವಂತನ ಹರಿನಾಮ, ಪವಿತ್ರ ನಾಮಗಳು. ಸೊ ಅದನ್ನ ಇಲ್ಲಿ ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ಅಂತಹ ಸಮಯದಲ್ಲೂ ಕೂಡ ಈ ಪ್ರತಾಪರುದ್ರನಿಗೆ ಒಂದು ವಿಶೇಷವಾದ ಅನುಗ್ರಹ ಸಿಕ್ತು. ಜಗನ್ನಾಥ ಪ್ರಭು ಹೇಗೆ ಚೈತನ್ಯ ಮಹಾಪ್ರಭುಗಳ ನೃತ್ಯವನ್ನು ನೋಡ್ಲಿಕ್ಕೆ ಬಯಸ್ತಾ ಇದ್ದಾನೆ, ಅಷ್ಟೇ ಅಲ್ಲೇ ಚೈತನ್ಯ ಮಹಾಪ್ರಭುಗಳು ಹೇಗೆ ಒಂದೇ ಸಮಯದಲ್ಲಿ ತಮ್ಮ ಎಲ್ಲ ಭಕ್ತರೊಡನೆ ಅವರು ಸ್ಪಂದಿಸ್ತಾ ಇದ್ದಾರೆ. ಇದನ್ನ ಪ್ರತಾಪರುದ್ರ ನೋಡಿ ಆಶ್ಚರ್ಯಚಕಿತನಾಗಿ ತನ್ನ ಆ ಪುರೋಹಿತನಿಗೆ ಕೇಳ್ತಾನೆ, ಆ ಗುರುವಿಗೆ ಕೇಳ್ತಾನೆ. ಯಾರವನ ಗುರು? ನಾನು ಹೇಳ್ದೆ ಹೆಸರನ್ನ ಅಲ್ಲ ಅಲ್ಲ, ಪ್ರತಾಪರುದ್ರ ರಾಜನ ಗುರುಗಳು ಅಥವಾ ಪುರೋಹಿತರು, ಅವರ ರಾಜ ಪುರೋಹಿತರು. ಅವರು ಆಕ್ಚುಲಿ ಮಹಾನ್ ಪಂಡಿತರಾಗಿದ್ರು. ಅವರು ಭಗವಂತನ ಕೃಪೆ ಪಡೆದವರು, ಮಹಾನ್ ಸಾರ್ವಭೌಮ ಭಟ್ಟಾಚಾರ್ಯರು. ಕರೆಕ್ಟ್, ಸಾರ್ವಭೌಮ ಭಟ್ಟಾಚಾರ್ಯರು. ಸೊ ಅವರಿಗೆ ಈ ಪ್ರಶ್ನೆ ಕೇಳಿದ್ರು. ಆಗ ಅವರು ಹೇಳ್ತಾರೆ, ಹೇ ರಾಜ, ನಿನಗೆ ಒಂದು ವಿಶೇಷವಾದ ಅನುಗ್ರಹ ಇವತ್ತು ಚೈತನ್ಯ ಮಹಾಪ್ರಭು ನೀಡಿದ್ದಾರೆ. ಅವರ ನಿಜ ಮಹಿಮೆಯನ್ನ ನೀನು ಕಾಣ್ತಾ ಇದ್ದೀಯಾ?
ನಾರದರು, ಬ್ರಹ್ಮ, ಅವರಿಗೆ ಈ ಅರಿವು ತಿಳಿದಿತ್ತು ಆ ಕೃಷ್ಣನ ರಾಸಲೀಲೆಯಲ್ಲಿ ಹೇಗೆ ಕೃಷ್ಣ ಪ್ರತಿಯೊಬ್ಬರ ಜೊಡನೆ ಸ್ಪಂದಿಸ್ತಾ ಇದ್ದಾನೆ ಅಂತ. ಆ ಆ ಲೀಲೆಯನ್ನು ನೀನು ಕಾಣ್ತಾ ಇದ್ದೀಯ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಅಂತ ಹೇಳಿ ಆತ ನನಗೆ ಅದರ ನಿಜ ಅರ್ಥವನ್ನ, ಮರ್ಮವನ್ನ ತಿಳಿಸ್ತಾ ಇದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ರಥಯಾತ್ರೆ ಇದು ವೃಂದಾವನದ ಭಕ್ತರ ಒಂದು ಉತ್ಸವ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಶ್ರೀ ಕೃಷ್ಣ, ಸಾಕ್ಷಾತ್ ಕೃಷ್ಣ, ಆದರೆ ವ್ರಜಭಕ್ತಿಯ ಭಾವದಲ್ಲಿದ್ದಾರೆ. ವೃಂದಾವನದ ಭಾವದಲ್ಲಿದ್ದಾರೆ ಅವರು. ವೃಂದಾವನದ ಭಾವ ಏನು? ಅದು ಯಾವುದೇ ಒಂದು ಐಶ್ವರ್ಯ ಅಥವಾ ಮಹಿಮೆಯ ಜ್ಞಾನದಿಂದ ಸೀಮಿತವಾದಂತಹ ಭಕ್ತಿ ಅಲ್ಲ. ಅದು ಭಗವಂತನ ಗುಣಗಳಿಂದ, ಆತನ ರೂಪದಿಂದ, ಆತನ ಸೇವೆಗೆ ಸಮರ್ಪಿತವಾಗಿ ಕಾಣುವಂತಹ ಅತಿ ಉನ್ನತ ನೈಸರ್ಗಿಕ ಭಕ್ತಿ ಅದು. ಕೃಷ್ಣನನ್ನ ಭಗವಂತ ಅಂತ ಕಂಡು ಪೂಜಿಸೋದಲ್ಲ, ಕೃಷ್ಣನನ್ನ ಕೃಷ್ಣ ಅತ್ಯಂತ ಆಕರ್ಷಕ ವ್ಯಕ್ತಿ, ಆತನು ಎಷ್ಟು ಮನೋಹರ, ಈ ಕಾರಣದಿಂದ ಆತನಿಗೆ ಸಮರ್ಪಿತರಾಗಿ ಭಕ್ತಿ ಮಾಡಿದವರೇ ವೃಂದಾವನದ ಭಕ್ತರು. ತಮಗೆಲ್ಲ ಭಾಗವತದಲ್ಲಿ ಆ ಪ್ರಸಂಗ ಕೇಳಿರ್ಬೋದು ನೀವು. ಕುರುಕ್ಷೇತ್ರದ ಒಂದು ಕುರುಕ್ಷೇತ್ರದಲ್ಲಿ ಒಂದು ಸಮಯ, ಅದು ಆಕ್ಚುಲಿ ಸೂರ್ಯಗ್ರಹಣದ ಸಮಯ. ಅಲ್ಲಿ ವೃಷ್ಣಿ ವಂಶದವರು, ಕುರುವಂಶದವರು, ಆಕ್ಚುಲಿ ಹೇಳ್ಬೇಕಂದ್ರೆ ಪೂರ್ತಿ ಭಾರತ ದೇಶದ ಎಲ್ಲ ಮುಖ್ಯ ರಾಜರೆಲ್ಲರೂ ಕೂಡ ಸೂರ್ಯಗ್ರಹಣದ ಸಮಯದಲ್ಲಿ ಕ್ಷೇತ್ರಕ್ಕೆ ಬಂದಿರ್ತಾರೆ. ಅದು ಪವಿತ್ರ ಕ್ಷೇತ್ರ. ಅಲ್ಲಿ ವೃಂದಾವನದ ಈ ಬ್ರಜವಾಸಿಗಳು ಬಂದಿದ್ರು. ಕೃಷ್ಣ ದ್ವಾರಕಾಧೀಶನಾಗಿ ಕಂಗೊಳಿಸ್ತಾ ಇದ್ದ ತನ್ನ ಅಣ್ಣ ಬಲರಾಮ, ತಂಗಿ ಸುಭದ್ರೆ ಜೊತೆ. ಅಲ್ಲಿ ಗೋಪಿಯರು ಬಂದು ಕೃಷ್ಣನನ್ನ ಕಂಡು, ಕೃಷ್ಣ ನೀನು ಅದೇ ಕೃಷ್ಣ, ಆ ವೃಂದಾವನದಲ್ಲಿ ನೀನೇನು ಕಂಗೊಳಿಸ್ತಾ ಇದ್ದಿಲ್ಲ ಅದೇ ಕೃಷ್ಣ, ಬಟ್ ಆದರೆ ನಿನ್ನ ವೇಷಭೂಷಣ, ನಿನ್ನ ಭಾವ, ನಿನ್ನ ವೇಷಭೂಷಣ ಬದಲಾಗಿದೆ. ನಾವಿರೋ ಕ್ಷೇತ್ರ, ಇರೋ ಈ ಜಾಗ ಕೂಡ ಬೇರೆ ಇದು. ಇದು ನಿನಗೆ ಅತ್ಯಂತ ಸಂತುಷ್ಟಿಯನ್ನು ನೀಡುವುದಲ್ಲ. ನಮಗೆ ಗೊತ್ತು ನೀನು ಅತ್ಯಂತ ಹರ್ಷಿತನಾಗೋದು ಆ ವೃಂದಾವನದಲ್ಲಿ. ನಿನ್ನ ಸಂತುಷ್ಟಿಗೋಸ್ಕರ ನಾವು ನಿನ್ನನ್ನು ವೃಂದಾವನಕ್ಕೆ ಕರೆದೊಯ್ತೀವಿ, ಬಾ ಅಂತ ಹೇಳಿ ಅವರು ಮನಸ್ಸಿನಲ್ಲೇ ರಥವನ್ನ ಮಾಡಿ ಆ ಕೃಷ್ಣ ಬಲರಾಮ ಸುಭದ್ರೆಯರನ್ನ ಅವರು ಕರೆದೊಯ್ತಾರೆ. ಅವರ ಇಚ್ಛೆಯನ್ನ ಗೌರವಿಸಿದ ಕೃಷ್ಣ ತನ್ನ ದ್ವಾರಕೆಯ ಲೀಲೆಯ ಕೊನೆ ಭಾಗದಲ್ಲಿ ವೃಂದಾವನಕ್ಕೆ ಹೋದ. ಇದನ್ನ ಭಾಗವತ ಗ್ರಂಥ ನಮಗೆ ದೃಢೀಕರಿಸುತ್ತೆ. ಸೊ ಈ ಒಂದು ಉತ್ಸವ ಏನಿದೆ ಚೈತನ್ಯ ಮಹಾಪ್ರಭುಗಳು ಆಚರಿಸ್ತಾರೋ ಈ ಉತ್ಸವ, ಇದು ಶ್ರೀಕೃಷ್ಣ ವೃಂದಾವನಕ್ಕೆ ಮರಳಿ ಬಂದ ಆ ಸನ್ನಿವೇಶವನ್ನ, ಆ ಸಂದರ್ಭವನ್ನ ಆಚರಿಸುವ ಉತ್ಸವ. ವೃಂದಾವನದಲ್ಲಿ ಅತ್ಯಂತ ಸಂಭ್ರಮದ ಉತ್ಸವ ಇದು ಆಕ್ಚುಲಿ. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣನನ್ನ ಬರಮಾಡ್ಕೊಳ್ತಾ ಇದ್ದಾರೆ ವೃಂದಾವನಕ್ಕೆ. ಅಂದ ತಕ್ಷಣ ಆಕ್ಚುಲಿ ಹೇಳ್ಬೇಕಂದ್ರೆ ಚೈತನ್ಯ ಮಹಾಪ್ರಭುಗಳ ಪ್ರಾರ್ಥನೆಯನ್ನು ನಾವು ಕಾಣಬೇಕಲ್ಲಿ. ಹೇಗೆ ರಥಯಾತ್ರೆ ಸಮಯದಲ್ಲಿ ಅವರು ಹೇಗೆ ಪ್ರಾರ್ಥಿಸ್ತಾ ಇದ್ರು. ಅನೇಕ ಪ್ರಾರ್ಥನೆಗಳನ್ನ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ. ಸಾರಿ, ನಾನು ಟೈಮೇ ನೋಡಿಲ್ಲ. ಓಕೆ, ಶಾರ್ಟಾಗಿ ಹೇಳೋದಾದ್ರೆ ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನನ್ನ ಆ ಹಸುಗಳಿಗೆ, ಬ್ರಾಹ್ಮಣರಿಗೆ ರಕ್ಷಣೆ, ಹಿತವನ್ನ ಮಾಡುವಂತಹ ಆ ಗೋವಿಂದನಾಗಿ ಸ್ಮರಿಸ್ತಾರೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ. ಗೋವಿಂದ ನೀನು ಗೋವಿಂದ. ಅದಾದ ಮೇಲೆ ಅವರು ಆ ಕೃಷ್ಣ ನೋಡ್ಲಿಕ್ಕೆ ಆತ ಅನೇಕ ಕಾರ್ಯಗಳನ್ನ, ಅನೇಕ ಉದ್ದೇಶಗಳನ್ನ ಪೂರೈಕೆ ಮಾಡ್ದ. ಜಯತಿ ಜಯತಿ ದೇವೋ ದೇವಕಿ ನಂದನೋಸೌ, ಜಯತಿ ಜಯತಿ ಕೃಷ್ಣೋ ವೃಷ್ಣಿವಂಶ ಪ್ರದೀಪ. ನೀನು ದೇವಕಿ ನಂದನ, ನೀನು ವೃಷ್ಣಿವಂಶವನ್ನ ಪ್ರಜ್ವಲಿಸಿದವನು. ಜಯತಿ ಜಯತಿ ಮೇಘ ಶ್ಯಾಮಲ ಕೋಮಲಾಂಗೋ, ನಿನ್ನ ಸುಂದರವಾದ ರೂಪ ಕೃಷ್ಣ ಆ ಮುಂಗಾರು ಕಾಲದ ಹೊಸ ಮೇಘದಂತೆ, ಮೇಘಶ್ಯಾಮಲ ಕೋಮಲಾಂಗು. ಜಯತಿ ಜಯತಿ ಪೃಥ್ವಿ ಭಾರನಾಶೋ ಮುಕುಂದ. ಇದನ್ನ ಕುಲಶೇಖರ ಆಳ್ವಾರರು ಹೇಳಿದ್ದಾರೆ. ಇದನ್ನ ಅವರು ಹೇಳ್ತಾರೆ ಆ ಸಮಯದಲ್ಲಿ. ಅದಾದ್ಮೇಲೆ ಭಾಗವತದಲ್ಲಿ ಕೊನೆಯ ಒಂದು ಭಾಗದಲ್ಲಿ ಒಂದು ಶ್ಲೋಕ ಬರ್ತದೆ, ಅದನ್ನ ಬಹಳ ವಿಶೇಷವಾಗಿ ಅವರು ಹೇಳ್ತಾರೆ. ಜಯತಿ ಜನನಿವಾಸೋ ದೇವಕಿ ಜನ್ಮವಾದೋ.
ಯದುವರ ಪರಿಷತ್ ಸ್ವೈರ್ ದೋರ್ಭಿರಸ್ಯನ್ ಅಧರ್ಮಂ. ಯದುವಂಶದಲ್ಲಿ ನೀನು ಪ್ರಕಟನಾಗಿ ಎಲ್ಲ ಅಧರ್ಮವನ್ನು ನಿಗ್ರಹಿಸಿದೆ. ಸ್ಥಿರಚರ ವೃಜಿನಗ್ನ ಸುಸ್ಮಿತ ಶ್ರೀಮುಖೇನ. ಎಲ್ಲ ಜೀವಿಗಳ ಕಷ್ಟವನ್ನು ನೀನು ನಾಶ ಮಾಡದೆ. ಸುಸ್ಮಿತ ಶ್ರೀಮುಖೇನ, ನಿನ್ನ ಸುಂದರವಾದಂತಹ ನಗು, ಆ ನಿನ್ನ ಮುಖಚಂದ್ರ, ಅದರಿಂದನೇ ಎಲ್ಲ ಜೀವಿಗಳ ದುಃಖ ಅದು ಅದೆಲ್ಲವೂ ನಾಶವಾಯಿತು. ವ್ರಜಪುರವನಿತಾನಾಂ ವರ್ಧಯನ್ ಕಾಮದೇವಂ. ನೀನು ಮೂಲ ಕಾಮದೇವ. ನೀನು ಜೀವಿಯ ಹೃದಯದಲ್ಲಿ ಅತ್ಯಂತ ಸುಂದರವಾದಂತಹ ಪರಮ ಶುದ್ಧ ಇಚ್ಛೆಗಳು, ನಿನ್ನ ಕುರಿತಾಗಿ ಇಚ್ಛೆಗಳು, ಅವು ಆಧ್ಯಾತ್ಮಿಕ ಇಚ್ಛೆಗಳು. ಹೊರರೂಪದಲ್ಲಿ ಕಾಮದಂತೆ ಕಂಡರೂ ಕೂಡ ಅವು ನಿಸ್ವಾರ್ಥ, ಅವು ನಿನ್ನ ಸಂತುಷ್ಟಿಗೋಸ್ಕರ. ಹಾಗಾಗಿ ಅಂತಹ ಇಚ್ಛೆಗಳನ್ನು ಪ್ರಕಟಿಸಿದಂತಹ ಆ ವ್ರಜ ವನಿತೆಯರನ್ನ ನೀನು ಸಂತುಷ್ಟಿಪಡಿಸಲಿಕ್ಕೆ ಪ್ರಕಟನಾದೆ. ಅದಾದ ಮೇಲೆ ಬಹಳ ಸುಂದರವಾದ ಒಂದು ಪ್ರಾರ್ಥನೆಯನ್ನು ಹೇಳ್ತಾರೆ. ಈ ಪ್ರಾರ್ಥನೆ ಬಹಳ ಮುಖ್ಯವಾದಂತಹ ಪ್ರಾರ್ಥನೆ ಇದು. ನಾವೆಲ್ಲ ಇನ್ನು ಕೆಲ ದಿನಗಳಲ್ಲಿ ರಥಯಾತ್ರೆಯನ್ನ ಆಚರಿಸೋರಿದ್ದೀವಿ. ಈ ಶ್ಲೋಕವನ್ನು ದಯವಿಟ್ಟು ತಾವು ಕಲೀಲಿಕ್ಕೆ ಪ್ರಯತ್ನಿಸಿ. ಚೈತನ್ಯ ಮಹಾಪ್ರಭುಗಳು ವಿಶೇಷವಾಗಿ ರಚಿಸಿದಂತಹ ಶ್ಲೋಕ ಇದು. ನಾನು ಭೌತಿಕ ಶರೀರದ ಯಾವುದೇ ಪರಿಚಯವನ್ನು ಮಾಡಿಕೊಳ್ಳೋದಿಲ್ಲ. ನನ್ನ ನಿಜ ಪರಿಚಯ ಅದು ಆ ಭಗವಂತನ ಭಕ್ತರ ದಾಸರ ದಾಸರ ದಾಸ. ನಾಹಂ ವಿಪ್ರೋ ನ ಚ ನರಪತಿ ನಾಪಿ ವೈಶ್ಯೋ ನ ಶೂದ್ರೋ. ಚೈತನ್ಯ ಮಹಾಪ್ರಭುಗಳು ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ, ಮಿಶ್ರಾ ಪರಿವಾರದಲ್ಲಿ. ಅವ್ರೇನು ಹೇಳ್ತಾ ಇದ್ದಾರೆ? ನಾನು ವಿಪ್ರನಲ್ಲ, ನಾನು ಕ್ಷತ್ರಿಯನಲ್ಲ, ವೈಶ್ಯನಲ್ಲ, ಶೂದ್ರನಲ್ಲ. ನಾಹಂ ವರ್ಣಿ ನ ಚ ಗೃಹಪತಿರ್ನೋ ವನಸ್ಥೋ ಯತಿರ್ವ. ನಂತರ ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ರು, ಯತಿಗಳಾದ್ರು. ಅವ್ರು ಹೇಳ್ತಾ ಇದ್ದಾರೆ ನಾ ಯತಿರ್. ಯಾರಪ್ಪ ನೀನು ಅಂತ ಕೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು, ನಾನು ಸನ್ಯಾಸಿ, ಈ ರೀತಿಯಾಗಿ ಹೇಳ್ತಾನೆ ಇರಲಿಲ್ಲ. ಏನ್ ಹೇಳ್ತಾ ಇದ್ರು? ಏನು ಅವರನ್ನ ತಮ್ಮನ್ನ ತಾವು ಗುರುತಿಸ್ಕೊಂಡ್ರು? ಕಿಂತು ಪ್ರೋದ್ಯನ್ ನಿಖಿಲ ಪರಮಾನಂದ ಪೂರ್ಣಾಮೃತಾಬ್ಧೇರ್ ಗೋಪಿ ಭರ್ತು ಪದಕಮಲಯೋರ್ ದಾಸ ದಾಸಾನುದಾಸ. ನಾನು ಆ ಅತ್ಯಂತ ಆನಂದದ ಸಾಗರದಂತಿರುವಂತಹ ಆ ಗೋಪಿನಾಥನ ಚರಣದ ಸೇವಕರ ಸೇವಕರ ಸೇವಕ ನಾನು, ದಾಸನಾದ ನಾನು, ದಾಸರ ದಾಸನ. ಈ ಭಾವ ಚೈತನ್ಯ ಮಹಾಪ್ರಭುಗಳದ್ದು ಬಹಳ ಸ್ಪಷ್ಟವಾಗಿ ಈ ಭಾವವನ್ನು ನಾವು ಕಲಿಬೇಕು. ಜಗನ್ನಾಥ ರಥಯಾತ್ರೆಯ ಸಾರ ಇಲ್ಲೇ ಇರೋದು. ಭಗವಂತನನ್ನ ಬರಮಾಡ್ಕೊಳ್ತಾ ಇದ್ದಾರೆ, ಬಟ್ ಭಾವ ಏನು? ಆ ಗೋಪಿಯರು ಭಗವಂತನ ಪರಮಭಕ್ತರು, ಅವರ ದಾಸರ ದಾಸರ ದಾಸ. ಈ ಭಾವ ಇದ್ದಲ್ಲಿ ಮಾತ್ರ ಭಗವಂತ ನಮ್ಮ ಹೃದಯದಲ್ಲಿ ಪ್ರಕಟನಾಗ್ತಾನೆ. ಹೊರರೂಪದಲ್ಲಿ ಭಗವಂತ ಆತ ಗುಂಡೀಚ ಮಂದಿರದ ಕಡೆ ನಡೀತಾ ಇದ್ದಾನೆ, ಬಟ್ ಭಕ್ತ ಅಂತರಂಗ ಭಾವದಲ್ಲಿ ಹೇಗೆ ಇದನ್ನ ಕಾಣಬೇಕು? ಭಗವಂತ ನೀನು ನನ್ನ ಹೃದಯದಲ್ಲಿ ಪ್ರಕಟನಾಗು, ನನ್ನ ಹೃದಯದಲ್ಲಿ ನಾನು ನಿನ್ನನ್ನು ಕರೀತಾ ಇದ್ದೀನಿ ದಯವಿಟ್ಟು. ಬಟ್ ನನ್ನ ಹೃದಯ ಈಗ ಸದ್ಯಕ್ಕೆ ಕಲುಷಿತವಾಗಿದೆ, ನಿನ್ನ ಕೃಪೆಯಿಂದ ಅದು ಶುದ್ಧವಾಗಬೇಕು. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನನ್ನ ಹೃದಯ ಅದು ವೃಂದಾವನವಾಗಿದೆ, ಮೊರಮನ ವೃಂದಾವನ. ನಿನಗೆ ವೃಂದಾವನ ಇಷ್ಟ, ಹಾಗಾಗಿ ನನ್ನ ಮನಸ್ಸನ್ನ ನಾನು ವೃಂದಾವನವನ್ನಾಗಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀನು ಈ ಹೃದಯದಲ್ಲಿ ನೀನು ಪ್ರಕಟನಾಗು, ಮೋರಮನ ವೃಂದಾವನ ಅಂತ ಹೇಳ್ತಾರೆ. ಪ್ರಭುಪಾದರಲ್ಲಿ ಹೇಳ್ತಾರೆ, ಹೇಗೆ ನಾವು ಈ ಜಗತ್ತಿನಲ್ಲಿ ಬಂಧನದಲ್ಲಿ ಇರೋದಕ್ಕೆ ಕಾರಣ ಅದು ನಮ್ಮ ಭೋಗ ಇಚ್ಛೆಯ ಕಾರಣದಿಂದಾಗಿ, ದೇಹಾತ್ಮ ಬುದ್ಧಿಯ ಕಾರಣದಿಂದಾಗಿ. ಎಲ್ಲಿವರೆಗೆ ನಾವು ನಮ್ಮ ಚಿತ್ತವನ್ನ ಮನಸ್ಸನ್ನ ಭಗವಂತನ ಕುರಿತಾಗಿ ಕೇಂದ್ರೀಕರಿಸೋದಿಲ್ವೋ, ಭಗವಂತನನ್ನ ಆತನ ಗುಣ, ಆತನ ವರ್ಣನೆಗಳು, ಆತನ ಲೀಲೆಗಳು ಇವುಗಳನ್ನ ಕೇಳಿ ನಮ್ಮ ಮನಸ್ಸು ಆತನಲ್ಲಿ ಆಕರ್ಷಿತ ಎಲ್ಲಿವರೆಗೂ ಆಗೋದಿಲ್ವೋ ಅಲ್ಲಿವರೆಗೂ ನಾವು ಭೌತಿಕ ಚಟುವಟಿಕೆಗಳಲ್ಲಿಯೇ ತುಂಬಿ ಹೋಗಿರ್ತೀವಿ. ಭಕ್ತಿಯ ಮುಖ್ಯ ಆದೇಶ ಏನು ಅಂದ್ರೆ, ಯಾವಾಗಲೂ ಭಗವಂತನ ಸ್ಮರಣೆಯನ್ನ ಮಾಡು, ಎಂದು ಕೂಡ ಭಗವಂತನನ್ನ ಮರೆಯಬೇಡ ಅಂತ ಹೇಳಿದ್ದಾರೆ. ಆ ಸ್ಮರಣೆಯನ್ನ ಮಾಡು ಅಂದ್ರೆ ಅರ್ಥ ಏನು? ಆ ಸ್ಮರಣೆ ಅಂದ್ರೆ ನಾಮ ರೂಪ ಗುಣ ಲೀಲೆಗಳ ಸ್ಮರಣೆ. ಆ ಸ್ಮರಣೆ ಮಾತ್ರದಿಂದ ನಾವು ಎಲ್ಲ ಅನರ್ಥಗಳು, ಎಲ್ಲ ಕ್ಲೇಶಗಳು, ಎಲ್ಲ ನೋವುಗಳಿಂದ ಮೇಲೆ ಏಳ್ಲಿಕ್ಕೆ ಸಾಧ್ಯ. ಆ ವ್ಯಕ್ತಿಯ ಮೂಲ ಅಜ್ಞಾನ ಏನಿದೆ ಅದು ಕಳಚಿ ನಾಶವಾಗಲಿಕ್ಕೆ ಸಾಧ್ಯ. ಅದು ಪರಮ ಉಪಾಯ. ಸೊ ಪ್ರಭುಪಾದರಲ್ಲಿ ತುಂಬಾ ಚೆನ್ನಾಗಿ ಅದನ್ನ ವರ್ಣಿಸ್ತಾರೆ.
ಪ್ರಭುಪಾದರ ಭಾವಾರ್ಥವನ್ನು ದಯವಿಟ್ಟು ಈ ಅಧ್ಯಾಯದಲ್ಲಿ ನಾವು ತಾವೆಲ್ಲ ಗಮನಿಸಬಹುದು. ಸೊ ಹೀಗೆ ಆ ರಥಯಾತ್ರೆಯ ಸಮಯ ಆ ಭಗವಂತ ಜಗನ್ನಾಥನ ಮುಂದೆ ಈ ದಿವ್ಯ ನೃತ್ಯ ನಡೀತಾ ಇದೆ. ಆ ಚೈತನ್ಯ ಮಹಾಪ್ರಭುಗಳು ಇವೆಲ್ಲ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇದರ ವರ್ಣನೆ ಆಕ್ಚುಲಿ 2 ಅಧ್ಯಾಯಗಳಲ್ಲಿದೆ. ನಾನು ಸಂಕ್ಷೇಪವಾಗಿ ಮುಂದೊಂದು ಇರುವಂತಹ ಒಂದು ಸಣ್ಣ ಭಾಗವನ್ನು ಕೂಡ ಹೇಳಿ ಇಲ್ಲಿ ಕನ್ಕ್ಲೂಡ್ ಮಾಡ್ಲಿಕ್ಕೆ ಬಯಸ್ತೀನಿ. ಆಗ ಚೈತನ್ಯ ಮಹಾಪ್ರಭುವಿನ ನೃತ್ಯವನ್ನು ನೋಡ್ಲಿಕ್ಕೆ ಪ್ರತಾಪರುದ್ರ ತನ್ನ ಎಲ್ಲ ಸಂಗಡಿಗರ ಜೊತೆ ಇದ್ದಾಗ ಕೆಲವೊಮ್ಮೆ ನೃತ್ಯ ಮಾಡ್ತಾ ಮಾಡ್ತಾ ಅವರನ್ನ ಗಾರ್ಡ್ ಮಾಡ್ಲಿಕ್ಕೆ ಅಂತ ಶ್ರೀವಾಸ್ ಠಾಕೂರ್ ಅವರು ಕಾಯ್ಬೇಕಾದ್ರೆ ಮುಂದೆ ಹೋದಂತಹ ಪ್ರತಾಪರುದ್ರರ ಸಂಬಂಧಿಕನಾದ ಹರಿಚಂದನನ್ನ ಶ್ರೀವಾಸ್ ಠಾಕೂರ್ ಕಪಾಳಕ್ಕೆ ಹೊಡೆದು ಬಿಡ್ತಾರೆ, ಹೇಯ್ ಹೋಗೋ ದೂರ ಅಂತ ಹೇಳಿ. ಆಗ ಹರಿಚಂದನ, ನಾನು ಯಾರು ಗೊತ್ತಾ ನಿನಗೆ, ನಾನು ರಾಜ ಪರಿವಾರದವನು ಅಂತ ಹೇಳಲಿಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದ ಪ್ರತಾಪರುದ್ರ ಆತನ ಕೈ ಹಿಡಿದು ಬಿಟ್ಟ. ಹೇಯ್, ನಿನಗೆ ಗೊತ್ತಿಲ್ಲ ನಿನಗೆ ಏನ್ ಸಿಕ್ಕಿದೆ ಅಂತ. ಈ ದಿನ ನಿನಗೆ ಸಿಕ್ಕಿರೋದು ಜನ್ಮ ಜನ್ಮಗಳಿಂದ ನಿನಗೆ ಸಿಕ್ಕಿರ್ಲಿಲ್ಲ. ಈ ದಿನ ಸಿಕ್ಕಿರುವಂತಹ ಆ ಒಂದು ಕಪಾಳಕ್ಕೆ ಹೊಡೆದನ್ನ ಏನು ಆ ಹೊಡೆತ ಸಿಕ್ತಲ್ಲ, ಅದು ಪರಮ ಭಾಗ್ಯ. ನಿಂದು ಪರಮ ಭಾಗ್ಯಶಾಲಿ ನೀನು. ತಿಳ್ಕೊ, ನೀನು ಯಾರವರು ಅಂತ ಗೊತ್ತಾ ನಿನಗೆ? ಶ್ರೀವಾಸ್ ಠಾಕೂರ ಆತ ಚೈತನ್ಯ ಮಹಾಪ್ರಭುವಿನ ಆಂತರಂಗ ಪಾರ್ಷದ, ಸಾಕ್ಷಾತ್ ನಾರದ ಮುನಿಗಳು. ಸೊ ಅವರ ಕೃಪೆಯನ್ನ ನೀನು ಪಡೆದೆ. ಸೊ ಕೆಲವೊಮ್ಮೆ ಮಹಾಪ್ರಭುಗಳು ನೃತ್ಯ ಮಾಡ್ತಾ ಮಾಡ್ತಾ ಉನ್ಮಾದದಲ್ಲಿ ಹಾರ್ತಾ ಇದ್ರು, ಕೆಳಬಿದ್ರು. ಒಂದ್ಸಲ ಚೈತನ್ಯ ಮಹಾಪ್ರಭುಗಳು ಆ ಕೆಳಬಿದ್ದಾಗ ಪ್ರತಾಪರುದ್ರ ಅವರನ್ನು ಎತ್ತಲಿಕ್ಕಿಂತ ಮುಂದೆ ಹೋಗ್ತಾನೆ. ಚೈತನ್ಯ ಮಹಾಪ್ರಭು ಬಾಹ್ಯ ಪ್ರಜ್ಞೆಗೆ ಬಂದು ರಾಜ ನನ್ನ ಬಳಿ ಬರ್ತಾ ಇದ್ದಾನೆ ಅಂತ ತಕ್ಷಣ ಅವರು ಎಚ್ಚೆತ್ತು ನನ್ನನ್ನು ಮುಟ್ಟಬೇಡ ಅನ್ನೋ ಒಂದು ಭಾವದಲ್ಲಿ ಚೈತನ್ಯ ಮಹಾಪ್ರಭು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವರು ಹೊರರೂಪದಲ್ಲಿ ಆ ಒಂದು ಉದಾಹರಣೆಯನ್ನು ನೀಡ್ಲಿಕ್ಕೆ ಬಯಸ್ತಾ ಇದ್ರು. ಭಕ್ತನಾದವನು ವಿಷಯಿಗಳು ಸಂಸಾರಿಗಳು ಏನಿದ್ದಾರೆ ಅವರಿಂದ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಮ್ಮೆ ನಾವು ಸಂಸಾರದಲ್ಲಿ ನಮ್ಮ ಜೀವನೋಪಾಯಕ್ಕಾಗಿ ನಾವು ಜೀವಿಸ್ತಾ ಇದ್ರೂ ಕೂಡ ನಾವು ತುಂಬಾ ಎಚ್ಚರದಿಂದ ದುಷ್ಟರ ಸಂಘದಿಂದ ದೂರವಿರಬೇಕು. ಸೊ ಅದನ್ನ ಇಲ್ಲಿ ಆ ಪಾಠದ ರೂಪದಲ್ಲಿ ಹೇಳ್ತಾರೆ. ಅವ್ರಿಗೆ ಗೊತ್ತು ಈತ ಭಕ್ತ ಅಂತ, ಮುಂದೆ ಅವನಿಗೆ ಅನುಗ್ರಹವನ್ನು ನೀಡ್ತಾರೆ, ಬಟ್ ನಮಗೆ ಅದರ ಒಂದು ಕಲಿಕೆಯನ್ನ ನೀಡಲಿಕ್ಕೆ. ಸೊ ಹೀಗೆ ಆ ರಥಯಾತ್ರೆ ಮುಂದುವರಿತಾ ಒಂದ್ ಸಮಯದಲ್ಲಿ ರಥ ಬಲಗಂಡಿ ಅನ್ನೋ ಒಂದು ಪ್ರದೇಶದಲ್ಲಿ ನಿಲ್ಲುತ್ತೆ. ಅಲ್ಲೊಂದು ವಿಶೇಷವಾದಂತಹ ಒಂದು ಆಚರಣೆ ಇರುತ್ತೆ ಅದಕ್ಕೋಸ್ಕರ. ಆಗ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಹತ್ತಿರದಲ್ಲಿ ಆ ಮುಖ್ಯ ಬೀದಿಯ ಹತ್ತಿರದಲ್ಲಿದ್ದಂತಹ ಒಂದು ಉದ್ಯಾನವನ, ಆ ಜಗನ್ನಾಥ ವಲ್ಲಭ, ಅಲ್ಲಿ ಹೋಗಿ ಅಲ್ಲಿ ಭಗವಂತನ ಸ್ಮರಣೆಯಲ್ಲಿ ನೃತ್ಯ ಮಾಡಿ ಸ್ವಲ್ಪ ಶ್ರಮದಂತೆ ಕಾಣ್ತು. ಹಾಗಾಗಿ ಅವರು ಮರದ ಕೆಳಗಡೆ ಅಲ್ಲಿ ವಿಶ್ರಮಿಸ್ತಾ ಇದ್ದಾರೆ. ಅಲ್ಲಿ ಪ್ರತಾಪರುದ್ರನಿಗೆ ಎಲ್ಲ ಭಕ್ತರು, ಮುಖ್ಯವಾಗಿ ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ, ನಿನಗೆ ಈಗ ಬಹಳ ವಿಶೇಷವಾದ ಅವಕಾಶ ಇದೆ. ನೀನು ರಾಜನಂತೆ ಈಗ ಚೈತನ್ಯ ಮಹಾಪ್ರಭುಗಳ ಬಳಿ ಹೋಗ್ಬೇಡ, ಸಾಮಾನ್ಯ ವ್ಯಕ್ತಿಯಂತೆ ನೀನು ನಿನ್ನ ವೇಷವನ್ನು ಮರೆಸಿ ಚೈತನ್ಯ ಮಹಾಪ್ರಭುಗಳ ಸೇವೆಯನ್ನ ಮಾಡ್ಲಿಕ್ಕೆ ಮುಂದೆ ಹೋಗು ಅಂತ ಹೇಳಿ ಅವನ್ನ ಮುಂದೆ ಕಳಿಸ್ತಾರೆ. ಆಗ ಮುಂದೆ ಹೋಗಿ ಆತ ಚೈತನ್ಯ ಮಹಾಪ್ರಭುಗಳು ಆಗ ಒಂದು ರೀತಿ ಅರೆಪ್ರಜ್ಞೆಯಲ್ಲಿ ಸ್ಮರಣೆಯಲ್ಲಿ ಭಕ್ತಿಯಲ್ಲಿ ಮುಳುಗಿ ಅವರು ಕಾಲನ್ನು ಚಾಚ್ಕೊಂಡು ಮಲಗಿದ್ದಾರೆ. ಈತ ಹೋಗಿ ಆ ಚೈತನ್ಯ ಮಹಾಪ್ರಭುಗಳ ಕಾಲನ್ನು ಒತ್ತುತ್ತಾ ಇದ್ದಾನೆ, ಪಾದ ಸಂವಹನ. ಆಗ ಚೈತನ್ಯ ಮಹಾಪ್ರಭುಗಳು ಕೂಡ ಕಂಡ್ರು, ಯಾರೊಬ್ಬ ಬಂದ್ ಮಾಡ್ತಾ ಇದ್ದಾನಂತೆ, ಕಣ್ಮುಚ್ಕೊಂಡಿದ್ರು. ಹೀಗೆ ಈ ಸೇವೆ ಮಾಡ್ತಾ ಇರಬೇಕಾದ್ರೆ ಅಷ್ಟೇ ಮಾಡ್ಲಿಲ್ಲ ಆತ, ಅವ್ರಿಗೆ ಇನ್ನಷ್ಟು ಸಂತುಷ್ಟಿ ನೀಡ್ಲಿಕ್ಕೆ ಅಂತ ಒಂದು ವಿಶೇಷ ಪ್ರಾರ್ಥನೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಚೈತನ್ಯ ಮಹಾಪ್ರಭುಗಳೇ ಬಹಳ ಇಷ್ಟವಾದ ಪ್ರಾರ್ಥನೆ. ಯಾರಾದ್ರೂ ಕೇಳಿದಿರಾ? ಬಹಳ ವಿಶೇಷವಾದ ಪ್ರಾರ್ಥನೆ ಇದು, ಭಾಗವತದಲ್ಲಿ ಬರುತ್ತೆ. ಗೋಪಿಗೀತೆ. ಗೋಪಿಗೀತ. ಜಯತಿ ತೇಧಿಕಂ ಜನ್ಮನಾವ್ರಜ ಶ್ರಯತ ಇಂದಿರಾ ಶಾಶ್ವತತ್ರ ಹಿ ದಯಿತ ದೃಶ್ಯತಾಂ ದಿಕ್ಷು ತಾವಕಸ್ ತ್ವಯಿ ಧೃತಾಸವ ತ್ವಾಂ ವಿಚಿನ್ವತೆ. ಒಟ್ಟಾರೆ 20 ಸ್ತುತಿ ಬಹಳ ಚೆನ್ನಾಗಿದೆ. ಕೊನೆಯಲ್ಲಿ ಅವರು ಒಂದು ಶ್ಲೋಕಕ್ಕೆ ಬರ್ತಾರೆ, ಬಹಳ ವಿಶೇಷವಾದ ಶ್ಲೋಕ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ಯೇ ಭೂರಿದಾ ಜನ. ಭೂರಿದಾ ಜನ ಆ ಹೆಸರು ಕೇಳ್ತಾ ಇದ್ದಾಗೆ, ಆ ಶಬ್ದ ಕೇಳ್ತಾ ಇದ್ದಾಗೆ ಚೈತನ್ಯ ಮಹಾಪ್ರಭು ಕುಣಿಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತಾರೆ. ಸಡನ್ ಆಗಿ ಅವನನ್ನ ಆಲಂಗಿಸ್ಕೊಳ್ತಾರೆ. ಭೂರಿದಾ ಜನ, ನೀನೇ ಭೂರಿದಾ ಜನ. ಆಕ್ಚುಲಿ ಆ ಶ್ಲೋಕದ ಅರ್ಥ ಏನಂದ್ರೆ, ಈ ಜಗತ್ತಿನಲ್ಲಿ ಪರಿತಪಿಸುತ್ತಿರುವಂತಹ ಜೀವಿಗಳಿಗೆ
ಕೃಷ್ಣ ಕಥೆಯನ್ನ ಅಮೃತವನ್ನ ನೀಡೋರು ಏನಿದ್ದಾರಲ್ಲ, ಅವರು ಭೂರಿದ ಜನ, ಅವರು ಅತ್ಯಂತ ಉದಾರಿಗಳು, ಅತ್ಯಂತ ಪರೋಪಕಾರಿಗಳು. ಆ ಭಗವಂತನ ಲೀಲಾ ಶ್ರವಣದ ಅವಕಾಶವನ್ನ ಯಾರು ನೀಡ್ತಾರಲ್ಲ, ಶ್ರೀಲ ಪ್ರಭುಪಾದರು, ನಮ್ಮ ಆಚಾರ್ಯರು ಏನೆಲ್ಲ ಇದ್ದಾರೆ, ಆ ಪ್ರಭುಪಾದರ ಶಿಷ್ಯರು, ಗುರುಜನರು ಏನೆಲ್ಲ ಇದ್ದಾರೆ, ಅನೇಕರು. ಸೊ ಹೀಗೆ ಅವರನ್ನ ಗೋಪಿಗಳು ಪ್ರಶಂಸಿಸ್ತಾ ಇದ್ದಾರೆ. ಸೊ ಈ ಮಾತನ್ನ ಕೇಳ್ತಾ ಇದ್ದ ಹಾಗೆ ಚೈತನ್ಯ ಮಹಾಪ್ರಭುಗಳು, ನೀನೇ ನನಗೆ ಅತ್ಯಂತ ಪರೋಪಕಾರ ಮಾಡ್ತಾ ಇರೋನಂತ ಆತನನ್ನ ಆಲಂಗಿಸ್ಬಿಟ್ರು. ಅವ್ರಿಗೆ ಗೊತ್ತಿತ್ತು ಈತ ಯಾರು ಅಂತ, ಗೊತ್ತಿರ್ಲಿಲ್ವಾ? ಏನ್ ಅನ್ಕೊಳ್ತೀರ? ಅಲ್ಲಿ ಮುಟ್ಟಲಿಕ್ಕೂ ಕೂಡ ಕೈಗೆ ಬಿಡ್ಲಿಲ್ಲ ಆತನಿಗೆ. ಇಲ್ಲಿ ಗೊತ್ತಿತ್ತು ಅವ್ರಿಗೆ, ಆದ್ರೂ ಕೂಡ ಆತನನ್ನ ಆಲಂಗಿಸ್ಕೊಂಡ್ರು, ಅಪ್ಪಿಕೊಂಡ್ರು. ಎಂತ ದೊಡ್ಡ ಪರೋಪಕಾರ ಮಾಡ್ತಾ ಇದ್ದೀಯಪ್ಪ ನೀನು, ಯಾರಪ್ಪ ನೀನು ಅಂತ ಹೇಳಿ ಕೇಳಿದ್ರು. ಯಾರಿಗೆ ಕೇಳ್ತಾ ಇದ್ದಾರೆ? ಪ್ರತಾಪರುದ್ರ ರಾಜನಿಗೆ ಕೇಳಿದ್ರು. ಆಗ ಪ್ರತಾಪರುದ್ರ ಹೇಳ್ಬೋದಾಗಿತ್ತು, ಗಜಪತಿ ರಾಜ. ಆತ ಮಾತು ಹೇಳಲಿಲ್ಲ. ಚೈತನ್ಯ ಮಹಾಪ್ರಭುಗಳ ಭಾವದ ರೂಪದಲ್ಲೇ ಆತನು ತನ್ನನ್ನು ತಾನು ಗುರುತಿಸ್ಕೊಂಡ. ಆತ ಹೇಳ್ತಾನೆ, ನಾನು ನಿಮ್ಮ ಭಕ್ತರ ದಾಸರ ದಾಸ, ನನ್ನ ಜೀವನದ ಗುರಿ ಕೂಡ ನಿಮ್ಮ ಭಕ್ತರ ದಾಸರ ದಾಸನಾಗಿಯೇ ಉಳಿಯೋದು. ಆ ಮಹಾಭಾಗ್ಯವನ್ನೇ ನಾನು ಪಡೀತವ್ರಿರೋದು, ಅದೇ ಅಭಿಲಾಷೆ ನನ್ನದು. ಈ ರೀತಿಯಾಗಿ ಆತ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳು ಆತನಿಗೆ ಪರಮಾನುಗ್ರಹ ನೀಡ್ತಾರೆ. ಅವ್ರಿಗೆ ಗೊತ್ತಿತ್ತು ಈತ ರಾಜ ಅಂತ. ಇಲ್ಲಿವರೆಗೆ ಪರೀಕ್ಷೆ ಮಾಡ್ತಾ ಇದ್ರು, ಜಗತ್ತಿಗೆ ತೋರಿಸ್ಬೇಕಿತ್ತು ನನ್ನ ಭಕ್ತ ಎಂತಹ ಒಂದು ಸಂಸಾರದ ಪದವಿಯಲ್ಲಿದ್ದರೂ ಕೂಡ ಆತ ಶುದ್ಧನಾಗೇ ಇರ್ತಾನೆ. ಭಕ್ತಿಯ ಮಹಿಮೆ ನೋಡಿ. ಸಂಸಾರದಲ್ಲಿದ್ರೂ ಕೂಡ ವ್ಯಕ್ತಿ ಪದ್ಮಪತ್ರ ಇಮಾಂಬಸ ಅಂತ ಏನು ಕೃಷ್ಣ ಗೀತೆಯಲ್ಲಿ ಕರ್ಮಯೋಗದ ವರ್ಣನೆ ಹೇಳಿದ್ದಾನೆ, ಅದೆಲ್ಲವೂ ಕೂಡ ಸಂಪೂರ್ತಿ ಆಗೋದು ಭಕ್ತನಲ್ಲಿ. ಒಬ್ಬ ರಾಜನಾಗಿದ್ದಾನೆ, ಆದರೂ ಕೂಡ ಈತ ತನ್ನ ಹೃದಯವನ್ನ ಕೃಷ್ಣನಿಗೆ ಅರ್ಪಿಸೋದ್ರಿಂದ ಆತ ಶುದ್ಧ ಭಕ್ತನೇ. ಸೊ ಪ್ರತಾಪರುದ್ರನನ್ನ ಅನುಗ್ರಹಿಸ್ತಾರೆ. ಪ್ರತಾಪರುದ್ರ ಅವರ ಅನುಗ್ರಹ ಪಡೆದು ಕೃತಾರ್ಥನಾಗ್ತಾನೆ. ಚೈತನ್ಯ ಮಹಾಪ್ರಭುಗಳ ಅವ್ರ ಜೊತೆ ಆ ಲೀಲೆಯಲ್ಲಿ ತೊಡಗ್ತಾ ಇದ್ದಾನೆ, ಅವರ ಸೇವೆಯನ್ನ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಆತ ಬಹಳ ವಿಶೇಷ, ಅಲ್ಲಿಂದ ಭಕ್ತರ ಸೇವೆಗೆ ಅಂತ ಹೇಳಿ ಮುನ್ನಡೀತಾನೆ. ಯಾಕಂದ್ರೆ ಭಕ್ತರೆಲ್ಲರಿಗೂ ಕೂಡ ಪ್ರಸಾದವನ್ನ ಆತ ಏರ್ಪಡಿಸಿದ್ದ. ಓ ಭಗವಂತ ನನಗೆ ಕೃಪೆ ನೀಡ್ಬಿಟ್ಟು ಆಯ್ತು ಬಿಡು, ಬೇಡ ಎಲ್ಲ ಸಾಕು ಅಂತ ಹೇಳಿ ಆತ ಕೈ ಬಿಟ್ಟು ಮುಂದೆ ಹೋಗ್ಲಿಲ್ಲ. ಚೈತನ್ಯ ಮಹಾಪ್ರಭುವಿನ ಭಕ್ತರೆಲ್ಲರೂ ಕೂಡ ಅಲ್ಲಿ ಮುಂದೆ ಕಾಯ್ತಾ ಇದ್ದಾರೆ. ಅವರಿಗೆ ಪ್ರಸಾದ ನೀಡ್ಲಿಕ್ಕಿಂತ ತಾನೇ ಖುದ್ದಾಗಿ ರಾಜ ಹೋಗ್ತಾ ಇದ್ದಾನೆ. ಸೊ ಹೀಗೆ ಈ ವರ್ಣನೆ ಮುನ್ನಡೀತಾ ಹೋಗುತ್ತೆ. ಚೈತನ್ಯ ಮಹಾಪ್ರಭುಗಳ ಆನಂತರ ರಥವನ್ನು ಮುನ್ನಡೆಸ್ತಾ ಗುಂಡೀಚಾ ಮಂದಿರಕ್ಕೆ ಹೋಗ್ತಾರೆ. ಅಲ್ಲಿ ಜಗನ್ನಾಥನನ್ನ ವೃಂದಾವನಕ್ಕೆ ಒಳಗಡೆ ಕರೆದೊಯ್ಯಲಾಗುತ್ತೆ. ಅದು ಬಹಳ ವಿಶೇಷ ವರ್ಣನೆ ಕೂಡ ಇದೆ. ತಾವು 14ನೇ ಅಧ್ಯಾಯದಲ್ಲಿ ಅದನ್ನ ಸ್ವಲ್ಪ ಓದಿ. ಈ ದಿನ ಚರ್ಚೆ ತುಂಬಾ ದೀರ್ಘವಾಯಿತು, ಸಾರಿ. ಕೊನೆಯ ಶ್ಲೋಕದ ಒಂದು ವರ್ಣನೆಯಲ್ಲಿ ನಾವು ಏನು ಹಿಂದೆ ನೋಡಿದ್ವಲ್ಲ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ನಮ್ಮೆಲ್ಲರಿಗೂ ಆಶೀರ್ವಾದ ನೀಡ್ತಾ ಇದ್ದಾರೆ. ಇಹ ಏಯಿ ಶುನೆ ಸೇಯಿ ಶ್ರೀ ಚೈತನ್ಯ ಪಾಯ ಸುದೃಢ ವಿಶ್ವಾಸ ಸಹ ಪ್ರೇಮ ಭಕ್ತಿ ಹಯ. ಓದಿ ಯಾರಾದ್ರೂ ಅನುವಾದ? ಯಾರು ಈ ರಥಯಾತ್ರೆಯ ಮಹಿಮೆಯ ವರ್ಣನೆಯನ್ನು ಶ್ರವಣ ಮಾಡುತ್ತಾರೋ ಅವರು ಶ್ರೀ ಚೈತನ್ಯ ಮಹಾಪ್ರಭುವಿನ ಕೃಪೆಯನ್ನು ಪಡೆಯುತ್ತಾರೆ. ಅವರು ಭಗವಂತನ ಮೇಲಿನ ದೃಢವಾದ ವಿಶ್ವಾಸದಿಂದ ಕೂಡಿದ ಪ್ರೇಮ ಭಕ್ತಿಯನ್ನು ಹೊಂದುವ ಉನ್ನತ ಸ್ಥಿತಿಯನ್ನು ಸಹ ಪಡೆಯುತ್ತಾರೆ. ಶ್ರೀ ಜಗನ್ನಾಥ ರಥಯಾತ್ರಾ ಮಹೋತ್ಸವ ಕೀ ಜೈ, ಶ್ರೀ ಚೈತನ್ಯ ಮಹಾಪ್ರಭು ಕೀ ಜೈ. ಸೊ ಈ ರಥಯಾತ್ರೆ ಉತ್ಸವ ಏನಿದೆ, ಇದು ಭಗವಂತನ ಕೃಪೆ ಇದೆ. ಆಕ್ಚುಲಿ ಆ ಕೃಪೆಯನ್ನ ಇನ್ನಷ್ಟು ಮಧುರವಾಗಿ, ಇನ್ನಷ್ಟು ಅರ್ಥಗರ್ಭಿತವಾಗಿ ಅದನ್ನ ಹೇಗೆ ಆಚರಿಸ್ಬೇಕು ಅನ್ನೋದನ್ನ ಚೈತನ್ಯ ಮಹಾಪ್ರಭುಗಳು ತೋರಿಸ್ಕೊಟ್ರು. ಆಗ್ಲಿ ನಾನು ಹೇಳ್ದಾಗೆ ಭಗವಂತ ಜಗನ್ನಾಥ ಶ್ರೀಕೃಷ್ಣ ಬೃಂದಾವನದ ಭಕ್ತರ ವಿರಹದಲ್ಲಿ ಆ ಭಾವದಲ್ಲಿ ನಡೀತಾ ಇದ್ದಾನೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಇವರು ಕೃಷ್ಣ, ಇವರು ಭಕ್ತರ ಭಾವದಲ್ಲಿ, ವೃಂದಾವನದ ಆ ಶ್ರೀ ರಾಧೆಯ ಭಾವದಲ್ಲಿ, ಕೃಷ್ಣನ ವಿರಹದಲ್ಲಿ ಅವರು ಕೃಷ್ಣನನ್ನ ವೃಂದಾವನಕ್ಕೆ ಕರೆದೊಯ್ತಾ ಇದ್ದಾರೆ. ಸೊ ಹೀಗೆ ಈ ಲೀಲೆ ಬಹಳ ವಿಶೇಷವಾದಂತಹ ಲೀಲೆ. ಈ ರೀತಿಯಾದಂತಹ ವರ್ಣನೆಗಳು, ಈ ರೀತಿಯಾದಂತಹ ಗ್ರಂಥಗಳನ್ನ ನಮ್ಮೆಲ್ಲರಿಗೂ ನೀಡಿದವರು ಆಚಾರ್ಯ ಶ್ರೀಲ ಪ್ರಭುಪಾದರು. ಆ ಶ್ರೀಲ ಪ್ರಭುಪಾದರು ಚೈತನ್ಯ ಚರಿತಾಮೃತ ಗ್ರಂಥ ಅದು ಅವರ ಬಹಳ ಪ್ರಿಯವಾದ ಗ್ರಂಥವಾಗಿತ್ತು. ತುಂಬಾ ಅತ್ಯಂತ
ಕಡಿಮೆ ಸಮಯದಲ್ಲಿ ಈ ಗ್ರಂಥವನ್ನ ಜಗತ್ತಿಗೆ, ಆಕ್ಚುಲಿ ಅವ್ರಿಗೆ ಗೊತ್ತಿತ್ತು ನನಗೆ ತುಂಬಾ ವಯಸ್ಸಾಗ್ತಾ ಇದೆ, ಬಟ್ ಈ ಗ್ರಂಥ ನಾನು ಜಗತ್ತಿಗೆ ನೀಡಲೇಬೇಕು. ಹಾ, ಚೈತನ್ಯ ಮಹಾಪ್ರಭುವಿನ ಭಕ್ತಿಯ ಉದಾಹರಣೆ ಜಗತ್ತಿಗೆ ದೊರಕಿದ್ರೆ ಮಾತ್ರ ಅವರಿಗೆ ಭಕ್ತಿಯ ನಿಜ ಅಭಿವ್ಯಕ್ತಿ ತಿಳಿಯುತ್ತೆ ಅಂತ ಹೇಳಿ ಅವರು ಅತ್ಯಂತ ಆ, ಸಮರ್ಪಣೆಯನ್ನ, ಅತ್ಯಂತ ಕಷ್ಟವನ್ನ ಸ್ವೀಕರಿಸಿ ಅಷ್ಟೊಂದು ಪ್ರಯಾಣದ ಮಧ್ಯೆಯೂ ಕೂಡ ಅವರು ಚೈತನ್ಯ ಚರಿತಾಮೃತ ಗ್ರಂಥವನ್ನ ರಾತ್ರಿ ನಿದ್ದೆಯನ್ನು ತ್ಯಜಿಸಿ ಅವರು ಅನುವಾದ ಮಾಡ್ತಾ ಇದ್ರು. ಅವರ ಭಕ್ತರು ಇದನ್ನ ಪ್ರಕಾಶನ ಮಾಡಿ ಅದರ ವಿತರಣೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಇದೆಲ್ಲದರ ಲಾಭವನ್ನ ನೀಡ್ತಾ ಇದ್ದಾರೆ. ಅಂತಹ ಮಹಾನ್ ಆಚಾರ್ಯ ಶೀಲ ಪ್ರಭುಪಾದರು ಅವ್ರು ಆಕ್ಚುಲಿ ಭೂರಿದಾ ಜನ. ನೆನಪಿದೆಯಾ ಭೂರಿದಾ ಜನ ಅಂದ್ರೆ ಯಾರು? ಭೂರಿದಾ ಜನ ಆಗ್ಲೇ ಬಂತಲ್ಲ ಆ ಶಬ್ದ. ಭೂರಿದಾ ಜನ ಅಂದ್ರೆ ಯಾರು ಭಗವಂತನ ಈ ಲೀಲಾಮೃತವನ್ನ, ಈ ಗುಣಗಳ ವರ್ಣನೆಯನ್ನ ನಮಗೆ ನೀಡ್ತಾರೋ ಅವರೇ ಅತ್ಯಂತ ಪರೋಪಕಾರಿಗಳು. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ಜಯ ಜಗನ್ನಾಥ ಸ್ವಾಮಿ ಕಿ ಜೈ. ತಮ್ಮೆಲ್ಲರಿಗೂ ಕೂಡ ರಥಯಾತ್ರೆಯ ಶುಭಾಶಯಗಳು ಮುಂಚಿತವಾಗಿ. ತಾವೆಲ್ಲರೂ ಕೂಡ ನಾಳೆ ನಾಡಿದ್ದು ಇದೆ, ಅದರ ಸಿದ್ಧತೆಯಲ್ಲಿ ಸೇವೆಗಳಲ್ಲಿ ತೊಡಗಿದ್ದೀರಾ. ತಾವೆಲ್ಲರೂ ಕೂಡ ಭಗವಂತನ ಅನುಗ್ರಹವನ್ನು ಇನ್ನಷ್ಟು ಪಡೆದು ಆತನ ಈ ವರ್ಣನೆಯನ್ನ, ಈ ಕೃಪೆಯನ್ನ ಇನ್ನಷ್ಟು ಜನರಿಗೆ ನೀಡಬೇಕು. ಅದು ನಮ್ಮ ಒಂದು ರೀತಿ ಕರ್ತವ್ಯ ಅದಂತೆ. ಇಷ್ಟೊಂದು ನಮಗೆ ಭಗವಂತ ನೀಡಿದಾನೆ, ಅದನ್ನ ಬೇರೆಯವರಿಗೆ ನೀಡಿದ್ರೆ ನಾವು ಒಂದು ಸಣ್ಣ ಒಂದು ರೂಪದಲ್ಲಿ ಆತನ ಜೊತೆ ಸ್ಪಂದಿಸಿದಂತೆ, ಈ ಮಹಾನ್ ಆಚಾರ್ಯರ ಜೊತೆ ಸ್ಪಂದಿಸಿದಂತೆ. ತಾವೆಲ್ಲರೂ ಕೂಡ ಈ ಉತ್ಸವದಲ್ಲಿ ತಮ್ಮೆಲ್ಲರಿಗೂ ಯಾರ್ಯಾರು ಪರಿಚಯವಿದ್ದಾರೋ, ನಿಮ್ಮ ಮನೆ ಓಣೆಯಲ್ಲಿ ಆಗಿರಬಹುದು ಅಥವಾ ಲೇಔಟ್ನಲ್ಲಿ ಸುತ್ತಮುತ್ತ ಇರೋ ಜನರಾಗಿರಬಹುದು, ಸಂಬಂಧಿಕರಾಗಿರ್ಬೋದು, ಎಲ್ಲರನ್ನೂ ಕರೆಸಿ ಅವರಿಗೆ ಈ ಭಗವಂತನ ಈ ಕೃಪೆಯ ಅವಕಾಶವನ್ನು ನೀಡಿ ರಥಯಾತ್ರೆ ದರ್ಶನವಾಗಿರಬಹುದು, ರಥಯಾತ್ರೆಯಲ್ಲಿ ಸೇವೆ ಮಾಡೋದಾಗಿರ್ಬೋದು, ಪ್ರಸಾದ ಪಡೆಯೋದಾಗಿರ್ಬೋದು, ಭಗವಂತನ ವರ್ಣನೆ ಪುಸ್ತಕಗಳನ್ನು ನೀಡೋದಾಗಿರ್ಬೋದು, ಇದೆಲ್ಲದರ ಮೂಲಕ ಆ ಚೈತನ್ಯ ಮಹಾಪ್ರಭುವಿನ ಕೃಪೆಯನ್ನು, ಪ್ರಭುಪಾದರ ಕೃಪೆಯನ್ನು ನೀಡಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ಈ ದಿನದ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ತಾವು ಇನ್ನಷ್ಟು ವರ್ಣನೆಯನ್ನು ಖುದ್ದಾಗಿ ಪುಸ್ತಕ ಓದಿ ಪಡೀರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ.